ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ನಾನು ಟ್ರೈ ಮಾಡ್ತಿದ್ದೆ, ಬಟ್ ನನಗೆ ಕಾಲ್ ಸಿಗ್ಲಿಲ್ಲ ಅಣ್ಣ. ಇರ್ಲಪ್ಪ ಇರ್ಲಿ, ಒಂದು ಸಮಯ ಅಂತ ಸಿಕ್ಕಿದೆ. ಬಟ್ ಇವತ್ತು ಮಾತಾಡ್ಲೇಬೇಕಂತ ನಿಮ್ ಕಾರ್ಯಕ್ರಮ ನೋಡ್ಕೊಂತ ಮಾತಾಡ್ಲೇಬೇಕಾದ್ ಏನಾರ ಆಗ್ಲಿ ಅಂತ ತುಂಬಾ ಸಾರಿ ಫೋನ್ ಮಾಡ್ಬಿಟ್ಟಿದ್ದೀರ ಹಂಗಾರೆ. ಸರ್ ಸಿಕ್ಕಾಪಟ್ಟೆ ಮಾಡಿದ್ದೀನಿ ನಾನು. ಆಯ್ಲಿ, ಎಲ್ಲ ಒಳ್ಳೇದಾಗುತ್ತೆ. ಹೇಳಪ್ಪ, ಏನು ವಿಚಾರ? ನನ್ನ ಲೈಫ್ ನನ್ನ ಕಥೆನ ನಾನು 8th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. 8th ಸ್ಟ್ಯಾಂಡರ್ಡ್ ಪರವಾಗಿಲ್ಲ. ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ದು? ನಮ್ಮ ತಂದೆ ತಾಯಿ ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ಕೊಂತಿದಾರಣ್ಣ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದ್ರೆ ಕೃಷಿ ಮಾಡೋದಾ? ಇಲ್ಲ ಅಣ್ಣ, ಕೆಲ್ಸಕ್ಕೆ ಹೋಗ್ತಾರೆ ಹೊರಗಡೆ. ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ. ಅಂದ್ರೆ ನಿಮ್ದು ಮೂಲತಃ ಒಂದು ಹಳ್ಳಿನಾ? ಇಲ್ಲ ಅಣ್ಣ, ಸಿಟಿ ಅಣ್ಣ. ಸಿಟಿ. ಆಯ್ತು. ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು ಇಬ್ರು ಅಣ್ಣ, ನಾನು ನಮ್ಮ ತಂಗಿ. ನಾವು 4 ಮೆಂಬರ್ಸ್ ಇರ್ತೀವಿ ಅಣ್ಣ ಫ್ಯಾಮಿಲಿಲಿ. ಸೊ ನನ್ನ ಲೈಫಲ್ಲಿ ನಡೆದಂತ ನಾನು ನನ್ನ ತಿಳುವಳಿಕೆ ಬಂದಾಗಿಂದ ನನ್ನ ಲೈಫ್, ನಾನು ಸ್ಕೂಲ್ ಹೋಗ್ತಾ ಕೆಲಸ ಮಾಡ್ಕೊಂತ ನನ್ನ ಎಜುಕೇಶನ್ ಮುಗಿಸ್ಕೊಂಡಿದ್ದೀನಿ. ನಾನು ಅವಾಗ ಜಸ್ಟ್ ಇಟ್ಟಂಗಿ ಹೋಗೋದು ಅಥವಾ ಗಾರೆ ಕೆಲ್ಸಕ್ಕೆ ಹೋಗೋದು. ಅಥವಾ ಅಣ್ಣ ಇಟ್ಟಿಗೆ ಮನೆ ಆ ತರ ಕೆಲ್ಸಕ್ಕೆ ಹೋಗೋದು. ಬಟ್ ನನ್ ಬುದ್ಧಿ ಬಂದಾಗಿಂದ ನಾನು ಕೆಲಸ ಏನ್ ಕೆಲಸ ಸಿಗ್ರು ನಾ ಮಾಡ್ಕೊಂತ ನಾನು ಫ್ಯಾಮಿಲಿಗೆ ಹೆಲ್ಪ್ ಹಾಕೊಂತ ಅಮ್ಮಂಗೆ ನಾನು ನಂದು ಎಷ್ಟೇ ದುಡಿದ್ರು ನಾನು ನಮ್ಮ ಅಮ್ಮಂಗೆ ಕೈ ಕೊಟ್ಟು ನಾನು ಶಾಲೆಗೆ ಹೋಗ್ತಿದ್ದೆ. ಅವಾಗ ಒಳ್ಳೆ 8th 9th 10th ಎಲ್ಲ ಮುಗಿಸ್ಕೊಂಡೆ. ಆಮೇಲೆ 2 months ಬೇಸಿಗೆ ರಜೆ ಬರ್ತಲ್ಲ, ಅವಾಗ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಣ್ಣ. ಕಂಟಿನ್ಯೂ ಹೋಗ್ತಿದ್ದೆ. 10th ಸ್ಟ್ಯಾಂಡರ್ಡ್ ಮುಗಿಸಿದೆ. ತದನಂತರ ಫಸ್ಟ್ PUC ಸೆಕೆಂಡ್ PUC ಚೆನ್ನಾಗಿ ಓದಿದೆ. ನಾವೊಂದು ಆಸೆ, ಡಿಗ್ರಿ ಮುಗಿಸ್ಕೊಂಡು ಒಂದು ಗೌರ್ಮೆಂಟ್ ಜಾಬ್ ತಗೊಂಡೆ. ನನ್ನ ಫ್ಯಾಮಿಲಿ ನಾನು ಒಂದು 4 ಜನ ನಡುವೆ ಒಂದು ಒಳ್ಳೆ ಹೆಸರು ತಗೋಬೇಕಂತ ಒಂದು ಆಸೆ ಇತ್ತು. ಓಕೆ, ಒಂದು ನಿಮಿಷ ಕೂತ್ಕೊಳ್ಳಪ್ಪ. ಏನು ಸ್ವಲ್ಪ ವಾಯ್ಸ್ ಡಿಸ್ಟರ್ಬ್ ಇದೆ. ಈಗಣ ಒಂಚೂರು ಜೋರ ಮಾತಾಡಪ್ಪ. ಅಣ್ಣ, ನನಗೂ ಎಲ್ಲರ ತರ ಒಂದು ಆಸೆ ಕನಸುಗಳು ಇತ್ತಣ್ಣ. ನನ್ನ ಲೈಫಲ್ಲಿ ಬಿರುಗಾಳಿ ಬಂದಿದ್ದು ಸೆಕೆಂಡ್ PUC ಆದ್ಮೇಲೆ. ಸೆಕೆಂಡ್ PUC ಯಾವಾಗ ಆಯ್ತು, ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋಗೋದಣ್ಣ. ಅಲ್ಲ, ಸೆಕೆಂಡ್ PUC ಮುಗಿಸಿದ್ರಿ? ಮುಗಿಸಿದಾದ್ಮೇಲೆ ಒಂದು ಹೋಟೆಲ್ ಅಲ್ಲಿ ಸರ್ವರ್ ಕೆಲ್ಸಕ್ಕೆ ಹೋಗ್ದೆ ಅಣ್ಣ. ಒಂದು ಹೋಟೆಲ್ ಅಲ್ಲಿ ಸರ್ವರ್ ಕೆಲಸ? ಹೋದಣ್ಣ. ಹೋಗಿ ಅಲ್ಲಿವರೆಗೂ ನಾನು ದುಡ್ದಿದ್ದು ನನ್ನ ಕಾಲೇಜ್ ನಾನೇ ನೋಡ್ಕೊಂಡಿದ್ದೀನಿ ಅಂಡ್ ಅಪ್ಪ ಅಮ್ಮಂಗೂ ಕೊಟ್ಟಿದ್ದೀನಿ. ಅವಾಗೆಲ್ಲ ನಂದು ಒಂದ್ ಲೆವೆಲ್ ಅಲ್ಲಿ ನಾನು ಹೋಗ್ತಿದ್ದೆ ಅಣ್ಣ. ಸೆಕೆಂಡ್ ಇಯರ್ ಯಾವಾಗ ಮುಗೀತು, ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿ ನನ್ನ ಎಜುಕೇಶನ್ ಏನ್ ಬೇಕೋ ಅದ ಅಮೌಂಟ್ ನಾ ಒಂದು 30,000 40,000 ಇಟ್ಕೊಂಡಿದ್ದೆ ಅಣ್ಣ. ಅಂದ್ರೆ ಸೆಕೆಂಡ್ PUC ಆದ್ಮೇಲೂ ನೀವು ಓದಿದ್ರಿ? ಓದಿದೆ ಅಣ್ಣ, ಡಿಗ್ರಿ ಮುಗಿಸಿದ್ದೀನಿ ಅಣ್ಣ. ಇವನ್ ಆ ಡಿಗ್ರಿಗೂ ಕೂಡ ನಿಮ್ಮದೇ ದುಡಿಮೆಯಲ್ಲಿ ನೀವು ಅದನ್ನ? ಎಸ್ ನಾನೇ ಮಾಡ್ಕೊಂಡಿದ್ದೀನಿ ಅಣ್ಣ. ಜಸ್ಟ್ ಅಲ್ಲಿ ಡಿಗ್ರಿ ಅಷ್ಟು ಟೈಮ್ ಒಳಗ ನಾನು ನನ್ನ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಅದನ್ನ ದುಡಿದಂತ ಅಮೌಂಟ್ ಕೊಟ್ಟೆ. ನನಗೆ ಅವ್ರು ಎಷ್ಟೋ ದಿನ ಮಟ್ಟಿಗೆ ವಾಪಸ್ ಕೊಡ್ತೀನಿ ಅಂತಂದ್ರು, ಕೊಟ್ಟೆ. ಬಟ್ ಅವ್ರು ನನಗೆ ಅಮೌಂಟ್ ವಾಪಸ್ಸೇ ಹಿಂದಿರಿಸ್ಲಿಲ್ಲ. ಎಷ್ಟು ಕೊಟ್ಟಿದ್ರಿ? ಅರೌಂಡ್ 40,000 ಕೊಟ್ಟಿದ್ದೆ ಅಣ್ಣ. 40,000 ಕೊಟ್ಟಿದ್ದೆ. ಗೊತ್ತಿರೋರಿಗೆ ಕೊಟ್ಟಿದ್ರಿ? ನಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ. ನಮ್ಮ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಕಸಿನ್ ಬ್ರದರ್. ಓಕೆ, ಕೊಟ್ಟಿದ್ದೆ. ಅವರು ಯಾವಾಗ ನಾನು ಅಮೌಂಟ್ ಕೇಳ್ತಾ ಹೆಂಗ ಡೇ ಬೈ ಡೇ ಅಮೌಂಟ್ ಕೇಳ್ತಾ ಹೋದಂಗೆಲ್ಲ ನನ್ನ ಜೊತೆ ರ್ಯಾಶ್ ಆಗೋದು, ನಾನು ಅಮೌಂಟ್ ಕೊಟ್ಟೆ ಇಲ್ಲ ಅಂತ ಅನ್ನೋದು ಆ ತರ ರಿಯಾಕ್ಟ್ ಮಾಡ್ಬಿಟ್ರಣ. ಇಲ್ಲಿ ಮನೆಯಲ್ಲಿ ದುಡಿದಿದ್ದ ಅಮೌಂಟ್ ಕೇಳ್ತಾರೆ, ಎಲ್ಲಿಟ್ಟಿ ಎಷ್ಟು ದಿನ ಅಂತೇಳಿ. ನನಗೆ ಅದನ್ನು ಕೊಟ್ಟಿನಂತ ಹೇಳಕ್ಕಾಗಲ್ಲ. ಕೊಟ್ರೆ ಯಾಕೆ ಕೊಟ್ಟೇನಂತ ದೊಡ್ಡ ಕ್ವಶನ್ ಮಾಡ್ತಾರೆ. ಆ ಸಣ್ಣ ಏಜಲ್ಲಿ ನನಗೆ ದೊಡ್ಡ ಶಾಕ್ ಆದಂಗಾಗಿ ನಾನೇನೇ ಹೇಳೇ ಇಲ್ಲ. ಸೊ ಕಾಲೇಜ್ ಆ ಟೈಮಲ್ಲಿ ನಾನು ಎಲ್ಲೋ ಬೇರೆ ಒಂದ್ ಕಡೆ ಸಾಲ ಮಾಡಿಕೊಂಡು ಕಾಲೇಜ್ ಹಚ್ಚಿದೆ ಅಣ್ಣ. ಕಾಲೇಜ್ ಮುಗಿಸಿದೆ ಅಂಡ್ ಎಲ್ಲ ಡಿಗ್ರಿ ಲೈಫ್ ನಾನು ಒಂದು ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ಕೊಂತ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ನಾನು ಡಿಗ್ರಿ ಮುಗಿಸಿದೆ. ನಾನು ಮುಗಿಸ್ಕೊಂಡೆ. ಬಟ್ ನಾನು ಅಮೌಂಟ್ ಇಸ್ಕೊಂಡಿದ್ನ ನಾನು ಅಲ್ಲಿ ಸಾಲ ಮಾಡಿ ಇಸ್ಕೊಂಡಿದ್ದೀನಿ. ಅಲ್ಲಿ ನಾ ಬಡ್ಡಿ ಕಟ್ಟಬೇಕು. ಆ ಬಡ್ಡಿ ಕಟ್ಟಾಕ್ಲಾರದೆ ಇನ್ನೊಂದ್ ಕಡೆ ಸಾಲ ತಗೊಂಡೆ.
ಒಂದ್ ಕಡೆ ಸಾಲ ತಗೊಂಡು ಮತ್ತೆರಡು ಕಡೆ ತಗೊಂಡೆ. ಇದನ್ನ ತೀರ್ಸೋಕ್ ಹೋಗಿ ಮತ್ತೆ ಅದನ್ನ ತೀರಿಸ್ಕೊಂಡೆ. ನಾ ಡಿಗ್ರಿ ಮುಗಿಸ್ಕೊಂಡಷ್ಟರಲ್ಲಿ ಆ 40,000 ಇಂದ ಅರೌಂಡ್ ಯಾರು ನಂಬಕ್ಕಾಗಲ್ಲ ಅಷ್ಟು ಸಾಲ ಮಾಡ್ಕೊಂಡೆ. ಅಲ್ಲಪ್ಪ, ಈಗ ಓದ್ಲಿಕ್ಕೆ ಅಂತ ನೀವು ಒಂದು ಕಡೆ ಸಾಲ ತಗೊಂಡ್ರಿ, ಸಾಲ ತಗೊಂಡೆ. ಬಡ್ಡಿಗೆ? ನಾ ಬಡ್ಡಿಗೆ ತಗೊಂಡೆ ಅಣ್ಣ. ಬಟ್ ಒಂದು ಕಡೆ ನೀವು ಕೆಲಸ ಮಾಡ್ತಿದ್ರಿ ಅಲ್ವಾ? ಬಟ್ ಅದನ್ನ ನಾ ಮನೆಗೆ ಕೊಡ್ತಿದ್ದೆ ಅಣ್ಣ. ಓಕೆ, ಬಟ್ ಇಲ್ಲಿ ಹಣ ತಗೊಂಡಿರೋದು, ಸಾಲ ಅಥವಾ ಬಡ್ಡಿ ಕಟ್ತಿರೋದು ಮನೆಗೆ ಗೊತ್ತಿರಲಿಲ್ಲ? ಯಾರಿಗೂ ಗೊತ್ತಿರ್ಲಿಲ್ಲ ಅಣ್ಣ, ಯಾರಿಗೂ ಗೊತ್ತಿರ್ಲಿಲ್ಲ. ಅದನ್ನ ತೀರಿಸ್ಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡೋದ್ರಿ? ಅದನ್ನ ತೀರಿಸೋಕೆ ಇನ್ನೊಂದ್ ಕಡೆ ಸಾಲ ಮಾಡಿದೆ ಅಣ್ಣ. ಅರೌಂಡ್ ಒಂದು 2020 ಒಂದು 2 ಲಕ್ಷ ಸಾಲ ಆಯ್ತಣ್ಣ ನಮ್ದು. 2.5 ಲಕ್ಷ ಸಾಲ ಆಯ್ತಣ್ಣ ನಮ್ದು. ಆ ಒಂದು ಫೈನಾನ್ಸ್ ಅಲ್ಲಿ ಅವಾಗಲೇ ಜಾಯ್ನ್ ಆಗಿದ್ದೆ ಸರ್ ನಾನು ಡಿಗ್ರಿ ಟೈಮಲ್ಲಿ. ಅವಾಗ ಜಾಯ್ನ್ ಆದಾಗ ನಾನು ಫೈನಾನ್ಸ್ ಅಲ್ಲಿ ಜಾಬ್ ಇದೆ, ಒಂದು ಬೈಕ್ ತಗೊಂಡೆ ಸಾಲ ಮಾಡಿ, ನನಗೆ ಫೈನಾನ್ಸ್ ಅಲ್ಲಿ ಹೋಗಕ್ ಬೇಕಂತ. ಹೋಗ್ಕೊಂತ ಆ ಟೈಮಲ್ಲಿ ಯಾರು ಕೇಳ್ತಾರ ನನಗೆ ಹಸು, ಈಗ ಯಾರು ನನ್ನ ಕಡೆ ಹೆಲ್ಪ್ ಅಂತ ಬಂದ್ರೆ ನಾನು ಹಸು ಇದ್ರೂ ಸಹಿತ ಇನ್ನೊಬ್ರಿಗೆ ಕೊಟ್ಟಿದ್ದೀನಿ ನಾನು, ಇವತ್ತು ಕೊಡ್ತಿದ್ದೀನಿ. ನಂದು ಪ್ರಾಬ್ಲಮ್ ಇದ್ರು ಯಾರಾದ್ರೂ ಪ್ರಾಬ್ಲಮ್ ಅಂತ ನನ್ನ ಕಡೆ ಬಂದ್ರೆ ಆ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಂತ ನಾನು ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಬಟ್ ಎಷ್ಟೋ ಜನ ನನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋದು ಯೂಸ್ ಮಾಡ್ಕೊಳೋದು, ಈ ತರ ಮಾಡಿದ್ದಾರೆ. ಅರೌಂಡ್ ಡಿಗ್ರಿ ಎಲ್ಲ ಮುಗೀತು. ಯಾವಾಗ ಆ ಸಾಲ ಯಾವಾಗ 2 ಲಕ್ಷ ಆಯ್ತು 3 ಲಕ್ಷ ಆಯ್ತು ನನಗೆ ಅರಿವೇ ಬರ್ಲಿಲ್ಲ. ಅದು ನಾ ದುಡಿತೀನಿ ಮಾಡ್ತೀನಿ ಅನ್ನೋದ್ರೊಳಗ ನಾನು ಆ ಮೈಂಡ್ ಸೆಟ್ ಅಲ್ಲೇ ಇದ್ದೆ. ಯಾವಾಗ 2021 ಅಲ್ಲಿ ನಾನು ಆಕ್ಸಿಡೆಂಟ್ ಆಗಿ ಬಿದ್ದೆ ಅಣ್ಣ. ಆಕ್ಸಿಡೆಂಟ್ ಆಗಿ ನನಗೆ 2021 ಅಲ್ಲಿ ಏಪ್ರಿಲ್ ಮೇದಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತಣ್ಣ. ಆಕ್ಸಿಡೆಂಟ್ ಆದ್ರೆ ನಾನು ಅವಾಗ ಪುನರ್ಜನ್ಮ ತಗೊಂಡಿದ್ದೇನೆ. ನಾನು ಆಲ್ರೆಡಿ ನನಗೆ ಆಕ್ಸಿಡೆಂಟ್ ಯಾವ ತರ ಆಗಿತ್ತು ಅಂದ್ರೆ ಆಲ್ರೆಡಿ ಸ್ಟೇಟಸ್ ಹಾಕಿದ್ರಣ್ಣ ನಂದು ಡೆತ್ ಆಗಿದ್ದಾನೆ ಅಂತ. ಅಲ್ಲಿವರೆಗೂ ನನಗೆ ಆಕ್ಸಿಡೆಂಟ್ ಆಗಿತ್ತಣ್ಣ. ಅದನ್ನು ಸಹಿತ ಆಕ್ಸಿಡೆಂಟ್ ಆಗಿದ್ದು ಎಲ್ಲ ಹಾಸ್ಪಿಟ್ಲು ಏನಿದೆ ಎಲ್ಲ ನಾನು ನೋಡ್ಕೊಂಡೆ. ಅಲ್ಲಿವರೆಗೂ ಒಂದು 5-6 ಲಕ್ಷ ಸಾಲ ಆಯ್ತು. 5-6 ಲಕ್ಷ ಸಾಲ ಆಯ್ತು. ಮತ್ತದು ಬಡ್ಡಿ ತುಂಬಿ ಅಲ್ಲಿ ತುಂಬಿ ಇದುವರೆಗೂ ಒಂದು 2023 ಅಕ್ಟೋಬರ್ ಒಂದು 10 ಲಕ್ಷ ಸಾಲ ಆಗಿತ್ತಣ್ಣ. ಮತ್ತೆ 10 ಲಕ್ಷ ಸಾಲ ಅಂದ್ರೆ ನಾ ಯಾವ್ದು ಬೆಟ್ಟಿಂಗ್ ಚಟ ಇಲ್ಲ, ಏನು ಚಟ ಇಲ್ಲ. ಇವನ್ ನಾ ಒಂದು ಅಡಿಕೆ ಹಾಕೊಳಲ್ಲ ಇದುವರೆಗೂ. ಊಟ ಆದ್ಮೇಲೆ ಒಂದು ಅಡಿಕೆಯಲ್ಲಿ ಬಿಟ್ರೆ ಏನ್ ಹಾಕೊಳಲ್ಲ. ಅದು ಯಾವಾಗ್ಲೂ ಒಂದ್ಸಲ ಹಾಕೊಂತೀನಿ ಅದನ್ನ, ಅದು ಬಿಟ್ರೆ ಏನಿಲ್ಲ. ನಾನು ಯಾಕೆ ಸಾಲ ಮಾಡ್ಕೊಂಡೆ ಏನಂತ ನನಗೆ ಯಾವಾಗ್ಲೂ ಪರಿಜ್ಞಾನ ಬರ್ಲಿಲ್ಲ. ಜನನು ನನ್ನ ಜೊತೆ ಹಂಗೆ ಇದ್ರಣ್ಣ. ಈಗ ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದವರು ಬಹಳ ಜನ ಇದ್ರು. ಬಟ್ ಅವ್ರು ನನ್ನ ಜೊತೆ ನನ್ನ ಆಲೋಚನೆಗಳನ್ನ ಬಳಸ್ಕೊಂತ ಇದ್ರು. ನನಗ್ ಗೊತ್ತಾಗ್ಲಿಲ್ಲ. ನನ್ನ ಕೈಯಿಂದ ನಾ ದುಡ್ದಿದ್ದು ಸಹಿತ ನನ್ನ ಸಾಲಕ್ಕೆ ತೀರಿಸ್ಕೊಳ್ಳಾರ್ದೆ ಇನ್ನೊಬ್ರು ಯಾರು ಹೆಲ್ಪ್ ಮಾಡ್ತಾರಂತ ಹೆಲ್ಪ್ ಅಂತ ಬರ್ತಾರೆ ಅವ್ರಿಗೆ ಕೊಟ್ಟಿದ್ದೀನಿ ಅಣ್ಣ ತಗೊಳ್ಳಂತೆ. ಬಟ್ ಇದುವರೆಗಾದ್ರೂ ಒಬ್ರು ಹಣ ಹಿಂದಿರುಗಿಸಿಲ್ಲ, 1 ರೂಪಾಯಿ ಹಿಂದಿರುಗಿಸಿಲ್ಲ ಹಣ. ಬಟ್ ನನ್ನ ಕಷ್ಟದಲ್ಲಿದ್ದೀನಿ. ಬಟ್ ಇವನ್ ನನ್ನ ಕನಸು ಆಸೆ ಏನಿತ್ತು, ನಾನು ಡಿಗ್ರಿ ಮುಗಿಸ್ಕೊಂಡು ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ನನ್ನ ಲೈಫ್ ನಾನು ಸೆಟ್ಲ್ ಮಾಡ್ಕೋಬೇಕಂತ ಒಂದು ಆಸೆ ಇತ್ತಣ್ಣ. ಇವಾಗ್ಲೂ ನನ್ನ ಫ್ರೆಂಡ್ಸ್ ಯಾರಾದ್ರೆ ಗೌರ್ಮೆಂಟ್ ಜಾಬ್ ಮಾಡ್ಕೊಂಡ್ರೆ ನನಗ ಒಳಗಡೆ ಸಂಕಟ ಆಗ್ತದಣ್ಣ. ನಾನು ಮಾಡಬಹುದಿತ್ತಲ್ಲ, ನನಗೂ ಅವಕಾಶ ಇಲ್ಲಲ್ಲ ಅಂತೇಳಿ. ಅವಾಗಿಂದನು ಯಾವಾಗ ನನ್ನ ಸಾಲದಲ್ಲಿ ಬಿದ್ದೆ ನಾನು 2 ಟೈಮ್ಸ್ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೇನೆ. ನಾನು ಅಟೆಂಪ್ಟ್ ಮಾಡ್ಕೊಳಕ್ ಹೋಗಿದ್ದೀನಿ ಅಣ್ಣ. 2 ಟೈಮ್ ಮಾಡ್ಕೊಳಕ್ ಹೋದಾಗ ಫ್ಯಾಮಿಲಿ ನೆನಪಿಗೆ ಬಂದು ವಾಪಸ್ ಬಂದಿದ್ದೀನಿ ಅಣ್ಣ. ನಾನು ಬೇಡ, ನನ್ನಿಂದ ನನ್ನ ಫ್ಯಾಮಿಲಿ ಇದೆ, ಇದೆಲ್ಲ ಪರಿಹಾರ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ, ಬೇಡ ಇದೇ ಲೈಫ್ ಇಲ್ಲ, ಮತ್ತೆ ನನ್ನ ಫ್ಯಾಮಿಲಿ ಬೀದಿಗೆ ಬೀಳ್ತಾರೆ ಅಂತೇಳಿ. ಬಟ್ ಜನನು ಸಹಿತ ನನ್ನ ಸಾಲ ಇದೆ ಅಂತ ಗೊತ್ತಾಗಿ ಜನನ್ ಬಾಳ್ ಯೂಸ್ ಮಾಡ್ಕೊಂಡ್ರಣ. ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಯಾಕಂದ್ರೆ ನಾ ಹೆಲ್ಪ್ ಮಾಡಿದವರು ಇವಾಗ ಒಬ್ರು ಎಕ್ಸಾಂಪಲ್ ಕೋಟ್ಯಾಧೀಶರಾಗಿದಾರಣ್ಣ. ನಾನ್ ಜಸ್ಟ್ ಒಂದೇನೋ ನನ್ನ ಒಳಗಡೆ ಒಂದು ಆಲೋಚನೆ ಇತ್ತು, ಹಿಂಗ್ ಹೇಳಿದ್ರೆ ಅವರು ಎಷ್ಟೋ ಈಗ ರಿಚ್ ಆಗಿದಾರ. ನನಗೆ ಅವ್ರು ಹಂಗಾಗಿದಾರೆ ಅಂತೇಳಿ ನನಗೇನಿದೆ ಇಲ್ಲ. ಬಟ್ ನನ್ನನ್ನು ಬಳಸ್ಕೊಂಡು ತಾವು ಬೆಳೆದ್ರು. ಇವಾಗ್ಲೂ ನನಗೆ ಮೋಸ ಮಾಡಿದ್ರು ಸಹಿತ ನನ್ನ ಕಡೆ ಬಂದು ಹೆಲ್ಪ್ ಮಾಡಿದ್ರೆ, ಹೆಲ್ಪ್ ಕೇಳಿದ್ರೆ ಇವಾಗ್ಲೂ ಮಾಡಿದೆ. ನಾನು ಇವಾಗ್ಲೂ ಬಿಟ್ಟಿಲ್ಲ.
ಸೊ ನನ್ನ ಲೈಫಲ್ಲಿ ನಾನು ಹೆಂಗಿದ್ದೀನಿ ಅಂತಂದ್ರೆ ಇವಾಗ ಇದ್ದು ಜೀವಂತ ಶವ ಆ ಥರ ಇದ್ದೀನಿ ಅಣ್ಣ. ನನಗಂತ ಆಸೆ ಏನಿಲ್ಲ, ನನಗಂತ ಕನಸು ಏನಿಲ್ಲ. ನಾ ಸಾಲ ತೀರಿಸ್ಬೇಕು, ನನ್ನ ಮನೆ ನಡೆಸ್ಬೇಕು, ನನ್ನ ಫ್ಯಾಮಿಲಿ ನೋಡ್ಕೋಬೇಕು, ನಮ್ಮ ಸಿಸ್ಟರ್ ಮ್ಯಾರೇಜ್ ಮಾಡಬೇಕು. ಏನೋ ಹೋಗ್ಬೇಕು, ಏನೋ ಒಂದು ತಿನ್ಬೇಕು ಅಂತ, ಅಥವಾ ಯಾವುದೋ ಒಂದು ಪ್ಲೇಸ್ ಹೋಗಿ ಎಂಜಾಯ್ ಮಾಡ್ಬೇಕಂತ, ಅಥವಾ ಯಾವುದೋ ಒಂದು ಬಟ್ಟೆ ಹಾಕೊಂಡು ಖುಷಿ ಪಡ್ಬೇಕಂತ ನನ್ನ ಲೈಫಲ್ಲಿ ಏನೂ ಇಲ್ಲ ಅಣ್ಣ. ಇರೋದೊಂದೇ ಕೆಲಸ ಮಾಡಬೇಕು, ಸಾಲ ತೀರಿಸ್ಕೋಬೇಕು. ಇವನ್ 2023 ಅರುವ ಜಸ್ಟ್ ಒಂದು ಪೆಟ್ಟು ಬಿತ್ತಣ ನನಗಲ್ಲಿ. ಅಲ್ಲಿವರೆಗೂ ಒಂದ್ ಸ್ವಲ್ಪ ಏನೋ ಒಂದು ದೇವ್ರ ಕೈ ಹಿಡ್ದಾಣ. ಜಸ್ಟ್ ಇನ್ನೊಂದು 3 lakhs ನನ್ನ ಸಾಲ ಇದೆ ಅಣ್ಣ. ಇವತ್ತಿಗೆ ಎಲ್ಲಾ ತೀರಿಸ್ಕೊಂಡು ಜಸ್ಟ್ ಒನ್ ಇಯರ್ ಅಲ್ಲಿ ಎಲ್ಲಾ ಮುಗಿಸ್ಕೊಂಡು ಇನ್ನೊಂದು 3 lakhs ಸಾಲ ಇದೆ ಅಣ್ಣ. ದೇವ್ರ ಕೈ ಹಿಡಿತದೇನೆ. ನಾವು ಆಗಲೇ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಣ್ಣ, ಕೊಟ್ಟು ಕೆಡಬಾರ್ದು ಅಂತೇಳಿ ಒಂದು ಮಾತು ಹೇಳಿದ್ರಣ್ಣ. ನಾ ಕೊಟ್ಟು ನನ್ನ ಲೈಫ್ನ ಹಾಳು ಮಾಡ್ಕೊಂಡ್ಬಿಟ್ಟೆ. ನೀವು 10 ಲಕ್ಷ ಆದಾಗ್ಲೂ ನಿಮ್ಮ ಮನೆಯವ್ರಿಗೆ ಗೊತ್ತೇ ಇರ್ಲಿಲ್ವಾ ಅದು? 10 ಲಕ್ಷ ಆಗಿದ್ದು ಗೊತ್ತಾಗಲಿಲ್ಲ. ಯಾವಾಗ ಒಂದು 4 lakh ಆದಾಗ ನಮ್ಮ ಮನೆಗೆ ಗೊತ್ತಾಯ್ತಣ್ಣ. ನಮ್ಮ ಮನೇಲಿ ಗೊತ್ತಾದಾಗಿಂದ ನಾನೊಂದು 9 months ಮನೆ ಬಿಟ್ಟು ಹೋಗಿದ್ದೇನಣ್ಣ. ಬಟ್ ಮನೆ ಬಿಟ್ಟು ಹೋಗಿದ್ದೀನಿ ಅಂತ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ನನ್ನ ಕಡೆ ಒಂದ್ ಕಡೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಹೋಗಿದ್ದೀನಿ. ಹೋಗಿ ನಂದು ಏನಿದೆ ಸ್ಟ್ರಗಲ್ ಮಾಡ್ಕೊಂಡು, ಬರೀ ಸ್ಟ್ರಗಲ್ ಎಲ್ಲ ಮಾಡ್ಕೊಂಡು ಎಲ್ಲ ಸಾಲ್ವ್ ಮಾಡ್ಕೊಂಡು ಇನ್ನೊಂದು 3 lakh ಬ್ಯಾಲೆನ್ಸ್ ಅಮೌಂಟ್ ಇದೆ ಅಣ್ಣ. ಅಲ್ಲಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ಆ ಸಮಯದಲ್ಲಿ ಎಷ್ಟು ಖರ್ಚಾಯ್ತು? ಒಂದು ಅರೌಂಡ್ 2 lakh ಆಯ್ತಣ್ಣ. ಅದನ್ನ ಮನೆಯವ್ರು ಕಟ್ಲಿಲ್ವಾ? ಇಲ್ಲಣ್ಣ, ಯಾಕಂದ್ರೆ ನಾನು ಹೇಳಿಲ್ಲ ಅಣ್ಣ. ಯಾಕಂದ್ರೆ ನನ್ನ ಫ್ಯಾಮಿಲಿಗೆ ಇವತ್ತಿನ ದುಡಿಬೇಕು, ಇವತ್ತಿನ ತಿನ್ಬೇಕನ್ನೋ ಆ ಪರಿಸ್ಥಿತಿ ಇರ್ತಣ. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆಕ್ಸಿಡೆಂಟ್ ಆಗಿದ್ದೇ ಹೇಳಿಲ್ವಾ? ಆಕ್ಸಿಡೆಂಟ್ ಆಗಿದ್ದು ಗೊತ್ತಿತ್ತಣ್ಣ. ಯಾಕಂದ್ರೆ ಅವರೇ ಇದು ಮಾಡಿದ್ರೆ, ನಾನು ನನ್ನ ಕಂಪ್ನಿ ನಂದು ಇನ್ಶೂರೆನ್ಸ್ ಇದೆ ಆ ತರ ಇದೆ ಅಂತೇಳಿ ನಾನು ಏನೋ ಒಂದು ರೀಸನ್ ಹೇಳ್ಕೊಂಡು ಇದು ಮಾಡಿದೆ ಅಣ್ಣ. ಅಂದ್ರೆ ನೀವು ಕಟ್ಟದೆ ಹೋದ್ರು ಅವ್ರು ಏನೋ ಒಂದು ವ್ಯವಸ್ಥೆ ಮಾಡಿ ಕಟ್ಟೋರು, ಬಟ್ ನೀವು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನೀವು ಅದನ್ನ ನಿಮ್ಮ ಮೇಲೆ ಹೇಳ್ಕೊಂಡ್ರೆ. ನಾನು ಇದುವರೆಗಾದ್ರೂ ಅವ್ರಿಗೂ ಹೊರೆ ಆಗ್ಬಾರ್ದು, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಎಲ್ಲ ನನ್ನ ಮೇಲೆ ಹಾಕೊಂಡೆ ಅಣ್ಣ. ನನ್ನ ಮೇಲೆ ಹಾಕೊಂಡು ನಾನೇ ನಿಭಾಯಿಸಿದೆ ಅಣ್ಣ ಎಲ್ಲ. ಈಗ ಬಡ್ಡಿಗೆ ಬೆಳೆದು ಅಂದ್ರೆ ವಾಸ್ತವವಾಗಿ ಸಾಲ ಅಂತ ಇದ್ದಿದ್ದು ಒಂದು 5 ಆದ್ರೂ ಕೂಡ ಬಡ್ಡಿ ಎಲ್ಲ ಸೇರಿ ಒಂದು 10 ಆಗಿತ್ತಾ? ಎಲ್ಲ 10 ಆಗಿತ್ತಣ್ಣ. ಒಂದ್ ಕಡೆ ತಗೊಂಡು ಇಲ್ಲೊಂದ್ ಕಡೆ ತೀರ್ಸೋದಣ್ಣ, ಇನ್ನೊಂದ್ ಕಡೆ ತಗೊಳ್ಳೋದು ಇನ್ನೊಂದ್ ಕಡೆ ತೀರ್ಸೋದು. ಹಂಗಾಗಿ ಇನ್ನೊಂದ್ ಸಾಲ ಮಾಡ್ದಂಗ ಹಂಗಣ. ಈಗ 30,000 ಇದ್ದದ್ದು ಬಡ್ಡಿ ಗಿಡ್ಡಿ ಸೇರಿ ಒಂದ್ ಕಡೆ 1 ಲಕ್ಷ ಆಗಿತ್ತಣ್ಣ. ಆ 1 ಲಕ್ಷ ಇನ್ನೊಂದ್ ಕಡೆ ತಗೊಳೋದು. ಆ 1 ಲಕ್ಷಕ್ಕೆ ಇನ್ನೊಬ್ರು ಅದು ಸಾಲ ಅದು ಬಡ್ಡಿ ಗಿಡ್ಡಿ ಸೇರಿದ್ರೆ 1.5 ಲಕ್ಷ ಆಗೋದು. ಮತ್ ಅದನ್ನ ತೀರ್ಸಕ್ಕೆ ಮತ್ತೆ ಇನ್ನೊಬ್ರ ಕಡೆ ತಗೊಳೋದಣ್ಣ. ಸೊ ಆ ಟೈಮಲ್ಲಿ ನನ್ನ ಕಾಲೇಜ್ ಇತ್ತು, ಬಟ್ ಅಷ್ಟು ನಾನು ಸಾಲ ತೀರ್ಸುವಂತ ಅಷ್ಟ ಪೇಮೆಂಟ್ ಬರ್ತಿದ್ದಿಲ್ಲ ಅಣ್ಣ. ಸೊ ಹಂಗಾಗಿ ನಾ ಹ್ಯಾಂಡಲ್ ಮಾಡ್ಕೊಂತ ಬಂದೆ. ಬಟ್ ಅದು ನನ್ ಬಾಳ ಮಿತಿ ಮೀರಿ ನನ್ ಸಾಲ ಆಗ್ಬಿಡ್ತಾನ. ಏನೋ ಒಂಥರ ಕಡ್ಡಿ ಇದ್ದಿದ್ದು ಗುಡ್ಡ ಆಯ್ತು. ಅಂದ್ರೆ ಬರೀ ಸಾಲ ತೀರ್ಸೋಕೆ ಸಾಲ ಆಯ್ತು ಹೊರತು ಒಂದು ಮನೆ ತಾಳ್ಲ, ಒಂದು ಆಸ್ತಿ ತಾಳ್ಲ, ಒಂದು ಬೈಕ್ ತಾಳ್ಲಿಲ್ಲ, ಒಂದು ಮನೆ ಅಪ್ಪಂಗೇನೋ ಕೊಡಿಸ್ಲಿಲ್ಲ, ಅಮ್ಮಂಗೇನೋ ಅಂದ್ರೆ ಬರೀ ಇಲ್ಲಿ ಏನ್ ಮಾಡ್ಕೊಂಡು ಇದಕ್ಕೆ ಸಾಲ ಮಾಡ್ಕೊಂಡಿದ್ದ? ಬರೀ ಇದಕ್ಕೆ ಮಾಡ್ಕೊಂಡೆ ಏನು ನನ್ನೊಳಗೆ ನಾ ಅರ್ಥ ಕೊಂಡ್ಕೊಳಕ್ ಹೋದ್ರೆ ನನ್ ಜೀವನಕ್ಕೆ ಅರ್ಥನೇ ಸಿಕ್ತಿಲ್ಲ. ನಾನೇನ್ ಮಾಡ್ದೆ, ನನ್ನ ಫ್ಯಾಮಿಲಿ ಏನ್ ಮಾಡ್ತಿದಾರೆ, ನಾನೆಂತ ಬದುಕ್ತಾ ಇದೀನಿ, ನಾವ್ ಒಂದ್ ಚಟ ಇಲ್ಲ, ಏನು ನನ್ಗಣ ಬ್ಯಾಡ್ ಹ್ಯಾಬಿಟ್ಸ್ ನಾ ಓಪನ್ ಆಗಿದ್. ನನ್ ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ ನನ್ನ ಕಡೆ. ನಾವೊಂದೇ ಕೆಲಸ ಮಾಡ್ಬೇಕು, ನಾವೊಂದ್ರೆ ಒಂದ್ ಲೆವೆಲ್ ಅಲ್ಲಿ ಬೆಳಿಬೇಕು. ಅಲ್ಲ, ನನ್ಗನ್ಸ್ದ ಹಾಗೆ ನಿಮ್ಮ ದೊಡ್ಡ ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ದುರಭ್ಯಾಸವೇ ಸಾಲ ಮಾಡೋದೇ ಆಗಿದೆ. ಸಾಲ ಮಾಡಿದ್ರೆ ಆಗಿದೆ ಅಣ್ಣ. ನನ್ನ ಒಂದು ಸಾಲ ಮಾಡೋದೇ ದೊಡ್ಡ ದುರಭ್ಯಾಸ ಈಗ. ಹೌದಣ್ಣ, ಹಂಗಾಗಿದೆ. ಬಟ್ 2023 ಇಂದ ನಾ ಸಾಲ ಮಾಡ್ಲಿಲ್ಲ ನಾನು, ಅದನ್ನೇ ತೀರಿಸ್ಕೊಂತ ಹೋದೆ. ಅಲ್ಲ, ಅದೆಲ್ಲ ಸರಿ. ನನಗೆ ಮಧ್ಯೆ ಬಹಳ ವಿಚಿತ್ರ ಅನ್ಸಿದ್ದು, ಯಾರು ನಿಮಗೆ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ರು ಅವ್ರು ಮತ್ತೆ ಬಂದಾಗ್ಲೂ ಅಂದ್ರೆ ಇನ್ನೊಬ್ಬರನ್ನು ಕ್ಷಮಿಸುವಷ್ಟು ಒಳ್ಳೆತನ ಇರಬೇಕು, ಆದ್ರೆ ಪದೇ ನಂಬುವಷ್ಟು ದಡ್ಡತನ ಇರಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ನನ್ನಲ್ಲಿ ದಡ್ಡತನ ಇದೆ ಅಣ್ಣ, ಅದು ಇದುವರೆಗೂ ಇದೆ. ನಾನು ಇದುವರೆಗೂ ನನಗೆ ಬೆನ್ನಿಗೆ ಚೂರಿ ಹಾಕಿದವ್ರು ಅಣ್ಣ, ಎದೆಗೆ ಚೂರಿ ಹಾಕಿ ಮುಂದೆ ಬಂದು ಹಾಕಿದವ್ರು ಸಹಿತ ನಾ ಹೆಲ್ಪ್ ಮಾಡಿದೀನಿ ಅಣ್ಣ. ನನಗೇನು ಅವ್ರ ಪ್ರಾಬ್ಲಮ್ ಅಂದ ತಕ್ಷಣ
ಆ ಪ್ರಾಬ್ಲಮ್ಗೆ ನನ್ನ ಕಡೆ ಬರ್ತಾರಲ್ಲ, ನಾನು ಅದನ್ನ ಸಾಲ್ವ್ ಮಾಡ್ಬೇಕನ್ನೋ ಮೈಂಡ್ ಸೆಟ್ ಇಟ್ಕೊಂಡು ನಾ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಅಣ್ಣ ಇದುವರೆಗೂ. ನಿನ್ನ ಈ ವ್ಯಕ್ತಿತ್ವಕ್ಕೆ ನೊಬೆಲ್ ಪ್ರಶಸ್ತಿ ಕೊಡಿಸೋಣ, ಶಾಂತಿ ಪ್ರಶಸ್ತಿ ಕೊಡಿಸೋಣ, ಆದ್ರೆ ಬದುಕೋ ರೀತಿ ಅದಲ್ಲಪ್ಪ. ಅರ್ಥ ಆಯ್ತಲ್ಲ? ನನಗೆ ಬೆನ್ನಿಗೆ ಚೂರಿ ಹಾಕಿದವರು, ಎದುರುಗಡೆ ಬಂದು ಚೂರಿ ಹಾಕಿದವ್ರಿಗೂ ಕೂಡ ನಾನು ಕ್ಷಮಿಸ್ತೀನಿ. ಇನ್ನು ಬುದ್ಧನ ಬುದ್ಧಿ ಇಲ್ಲಿ ವರ್ಕ್ ಆಗಲ್ಲ. ಆಧ್ಯಾತ್ಮಿಕನಾಗಿ ನಾನು ಆ ಮಾತು ಹೇಳಬಾರ್ದು, ಬಟ್ ಆದ್ರೂ ಜನರನ್ನ ಪ್ರಾಕ್ಟಿಕಲ್ ಆಗಿ ನೋಡಿರೋದ್ರಿಂದ ಈ ಗುಣ ವರ್ಕ್ ಆಗಲ್ಲ. ನಿಜ ಅಣ್ಣ. ಬಟ್ ಜನ ತಮ್ಮ ಸ್ವಾರ್ಥ ನೋಡ್ಕೊಂಡ್ರು. ಬಟ್ ನಾನು ಉಪವಾಸ ಇದ್ದು ಇನ್ನೊಬ್ರು ಹೊಟ್ಟೆ ತುಂಬಿಸಿದೆ ಅಣ್ಣ. ಇಲ್ಲಪ್ಪ, ಅದೇ ಹೇಳ್ತೀನಿ ನೋಡಿ, ನೀನ್ ಚೆನ್ನಾಗಿದ್ರೆ ಇಂಥ 100 ಜನಕ್ಕೆ ಉಪಕಾರ ಮಾಡಬಹುದಿತ್ತು. ಒಬ್ಬನಿಗೆ ಉಪಕಾರ ಮಾಡ್ಲಿಕ್ಕೆ ಒಂದು ಪ್ರಾಣನೇ ಕೊಡೋದು ಒಳ್ಳೇದಲ್ಲ. ಈಗ ಆಯ್ತಪ್ಪ, ನೀನ್ ಅಷ್ಟೆಲ್ಲ ಮಾಡ್ಕೊಂಡು ಎಷ್ಟು ಜನಕ್ಕೆ ಮಾಡಿದೆ? 100 ಜನಕ್ಕೆ ಮಾಡಿದೆ? ಇಲ್ಲ, ಒಬ್ಬನಿಗೋ ಇಬ್ಬನಿಗೋ 3 ಜನಕ್ಕೂ ಮಾಡಿದೆ, ಹೌದಲ್ಲಪ್ಪ? ಆದ್ರೆ ನೀನ್ ಚೆನ್ನಾಗಿದ್ರೆ 100 ಜನಕ್ಕೆ ಉಪಕಾರ ಮಾಡಬಹುದು. ಅಂದ್ರೆ ಯಾರೋ ಒಬ್ಬನನ್ನ ನೀನು ಪದೇ ಪದೇ ನಂಬೋದು, ಪದೇ ನೀನು ಹಸ್ಕೊಂಡು ಅವನಿಗೆ ಸಾಲ ಕೊಡೋದು ಅಥವಾ ಅವನಿಗೆ ನೀನೇನೋ ಮಾಡೋದು, ಅಂದ್ರೆ ಹೀಗೆ ಈ ದಡ್ಡತನದ ಪ್ರದರ್ಶನ ಇದೆಯಲ್ಲ, ಮೇಲ್ನೋಟಕ್ಕೆ ಒಳ್ಳೆತನ ಅನ್ಸಿದ್ರು ಕೂಡ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿ ನಾಳೆ ದಿನ ಏನೋ ಒಂದು ಗೊಂದಲ ಆಗಿ ಇನ್ನೂ ಒಂದು ಏನೋ ತೊಂದರೆ ಆಯಿತು, ಆರೋಗ್ಯ ಕೆಡ್ತು, ಅವಾಗ ಯಾರು ಬರಲ್ವಲ್ಲ? ಯಾರು ಬಂದಿಲ್ಲ. ಬಟ್ ಇವಾಗ ನಾನು ಅವಾಗಿದ್ದಂತಹ ಜನರ ಸಂಪರ್ಕ ನಂದು ಎಷ್ಟಿತ್ತು, ಇವಾಗ ನನ್ಗೆ ಅರಿವಾಗಿ ನನ್ನ ಮೈಂಡ್ಸೆಟ್ ಅಲ್ಲಿ ಸ್ವಲ್ಪ ಏನೋ ಒಂದು ಅರಿವು ಮೂಡ್ಕೊಂಡು ಎಲ್ಲರಿಂದನೂ ದೂರ ಆಗಿ ನಾ ಸಾಲ ತೀರಿಸ್ಬೇಕು, ನನ್ನ ಮನೆ ನೋಡ್ಕೋಬೇಕು ಅಂತಷ್ಟೇ ಇದ್ದು 2023 ನಾ ಅವಾಗ್ಲಿಂದನೂ ನನ್ನ ಲೈಫ್ ಸ್ಟ್ರಗಲ್ ಹೊಂಟಿದ್ದೇಣ. ಬಟ್ ನಾ ಸಾಲ ತೀರಿಸ್ಬೇಕು ಅಂತ ಏನೋ ಒಂದು ಪ್ಲಾನಿಂಗ್ ಹಾಕೊಂಡು ನಾ ಮಾಡ್ಕೊಂಡ್ ಬಂದೆ. ದೇವ್ರು ನನ್ ಕೈ ಹಿಡಿದಿದೆ ಅಣ್ಣ. ಈಗ ಇನ್ನೂ ಒಂದು ಇವತ್ತಿರೋಗಾದ್ರೆ ಒಂದು 3 lakhs ಅಷ್ಟಿದೆ ಅಣ್ಣ. ಹೌದಪ್ಪ. ಈಗ ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ವಿಚಾರ ಅಂದ್ರೆ, ಈಗ ನೀವು ಒಂದು ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲಪ್ಪ, ಇಲ್ಲಿ ನಾನು ಮಡಕೆಗೆ ನೀರು ಉಯ್ತಾನೇ ಇದ್ದೀನಿ, ತುಂಬಲಿ ಅಂತ. ಬಟ್ ಅಡೆ ತೂತಾಗಿರೋದು ನಾನು ನೆನಪು ಗೊತ್ತು ಮಾಡ್ಕೊಳ್ಳದೆ ಹೋದ್ರೆ, ಅದನ್ನ ಮುಚ್ಚದೆ ಹೋದ್ರೆ, ಮೇಲಿಂದ ಉಯ್ತಾ ಇರೋ ನೀರು ಯಾವುದೇ ರೀತಿಯಲ್ಲಿ ಧನಾತ್ಮಕವಾದ ಪರಿಣಾಮವನ್ನು ಬದುಕಿನ ಮೇಲೆ ಬೀರೋದೇ ಇಲ್ಲ. ಅಂದ್ರೆ ಇಲ್ಲಿ ದುಡಿತಾ ಇರೋದು, ಇಲ್ಲಿ ನಂಬಿಕೆ ದ್ರೋಹಕ್ಕೆ ಒಳಗಾಗದಲ್ಲೇ ಇರೋದು ಅಂದಾಗ ಅದು ಏನ್ ಅರ್ಥ ಇದೆಯಪ್ಪ? ಅದಕ್ಕೆ ಏನು ಅರ್ಥ ಇಲ್ಲ. ಹೊಸ ಮನುಷ್ಯನಾಗಿ ಕೆಟ್ಟದ್ರಿಂದ ದೂರ ಇದ್ದು ನೀನೇನು ದುಡಿಮೆ ಮಾಡ್ತೀಯ, 1 ರೂಪಾಯಿ ಕೂಡಿಟ್ಟು ಸಾಲ ತೀರಿಸ್ತೀಯ, ಅಂದ್ರೆ ಈ ನಿಮ್ಮ ಬದುಕಲ್ಲಾಗಿರೋ ಈ ದೊಡ್ಡ ಗುಂಡಿಯನ್ನು ಮುಚ್ಕೊಳ್ಳೋಕೆ ನಿಮ್ಗೆ ಆಗತ್ತಿಲ್ಲ ಅಂದಾಗ, ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ ಕಣೆಯ, ನೀವು ನಿಷ್ಠೂರ ಮಾಡಿಕೊಂಡ್ರು ಪರವಾಗಿಲ್ಲ, ಈಗ ನಾನು ತಂಗಿ ಮದುವೆ ಮಾಡಬೇಕು, ಮನೇಲಿ ಏನೋ ಕಷ್ಟ ಆದರೆ 1 ರೂಪಾಯಿ ಇಲ್ಲ, ಮತ್ತು ಇಷ್ಟು ಸಾಲ ಹೊತ್ಕೊಂಡು ನಮ್ಮ ತಂದೆ ತಾಯಿಗೆ ಹೇಳ್ದೆ ನಾನು ಇಷ್ಟೆಲ್ಲ ಮಾಡುವಷ್ಟು ದೊಡ್ಡವನಾಗಿದ್ದೀನಿ ಅನ್ನೋದು ನನಗೆ ನಾಚಿಕೆ ಆಗಬೇಕು. ನನಗೆ ನಾನು ಎಷ್ಟೋ ಸಲ ಅನ್ಕೊಂಡಿದ್ದೀನಿ ಅಣ್ಣ, ನಾನು ಇಂಥ ದೇವ್ರಂತ ತಂದೆ ತಾಯಿಗೆ ನಾನು ಮೋಸ ಮಾಡಿದ್ದೀನಿ, ನನ್ನಂತ ಮಗ ಹುಟ್ಟಬಾರ್ದು ಅಂತ ಎಷ್ಟೋ ಸಲ ಅನ್ಕೊಂಡಿದ್ದೀನ ನಾನು. ಆಗುತ್ತಪ್ಪ, ಆದರೆ ಅದೆಲ್ಲವನ್ನು ಮೀರಿ ಇವತ್ತು ಅಂಥವರಿಂದ ದೂರ ಇದ್ದು ನೋಡಪ್ಪ, ದುಡಿಮೆ ಇಂಥ 10 ಲಕ್ಷ ಅಲ್ಲ 30 ಲಕ್ಷ ಸಾಲ ತೀರಿಸೋ ಶಕ್ತಿ ನಿನಗಿದೆ, ಭಗವಂತ ದಾರಿ ತೋರ್ತಾನೆ. ವಿಷಯ ಇರೋದು ಎಲ್ಲಿ ನನ್ನ ವ್ಯಕ್ತಿತ್ವ, ಎಲ್ಲಿ ನನ್ನ ಆತ್ಮವಿಶ್ವಾಸ ಸೋರಿಕೆ ಆಗ್ತಿದೆ ಅನ್ನೋದು ಮೊದಲು ಕಂಡುಕೊಳ್ಬೇಕು. ನನ್ನ ಛಲ, ನನ್ನ ಗುರಿ, ನನ್ನ ಇರೋ ತಾಕತ್ತು ಎಲ್ಲಿ ಸೋರಿ ಹೋಗ್ತಾ ಇದೆ. ಈಗ ದುಡಿಮೆ ಮಾಡ್ತಾ ಇರೋದು ಮಡಿಕೆ ಒಳಗೆ ನೀರು ಇದ್ದಂಗೆ, ಆದ್ರೆ ಒಂದು ದಿವಸ ತುಂಬಿ ನಿನ್ನ ಬದುಕು ಸಮೃದ್ಧವಾಗಬೇಕಿತ್ತು, ಆದ್ರೆ ತುಂಬಲಿಕ್ಕೆ ಬಿಡ್ತಾನೆ ಇಲ್ಲ, ತೂತ ಕೆಳಗಡೆ ಹೋಗ್ತಿದೆ ಕೆಟ್ಟ ಸ್ನೇಹಿತ, ಕೆಟ್ಟ ಸಹವಾಸದಿಂದ. ಅದೊಂದು ದಿವಸ ತುಂಬೋದೇ ಇಲ್ಲ, ನೀನು ಮ್ಯಾಲಿಂದ ಉಯ್ತಲೇ ಇರೋದೇ ಅಲ್ಲಿ. ಅದಕ್ಕೊಂದು ಅಂದ್ರೆ ಓಕೆನಪ್ಪ, ಆಯ್ತು, ಇಷ್ಟು ಮಾಡಿದ್ ನನ್ ಖುಷಿ ಆಯ್ತಪ್ಪ ಅಂತ ನಿಟ್ಟುಸಿರು ಬಿಡೋ ಕಾಲ ಬರೋದೇ ಇಲ್ಲ ಕೆಟ್ಟ ಸಹವಾಸ ಇದ್ರೆ. ನನಗೆ ಅದೇ ಒಂದೇ ಖುಷಿ ಅಣ್ಣ, ನನ್ನ ಜೀವನದಲ್ಲಿ ನಾನು ಒಂದಿನ ಆದ್ರೂ ನೆಮ್ಮದಿಯಾಗಿ ನಿದ್ದೆ ಯಾವಾಗ ಮಾಡ್ತೀನಿ, ಒಂದಿನ 10 ನಿಮಿಷ ಅದನ್ನ ಖುಷಿಯಿಂದ ಯಾವಾಗ ನಗ್ತೀನಿ ಅನ್ನೋ ಟೈಮ್ನ, ಸಮಯನ ನಾ ಇವತ್ತಿಗೂ ಕಾಯ್ತಿದ್ದೀನಿ ಅಣ್ಣ. ನೋಡಪ್ಪ, ವಾಸ್ತವವಾಗಿ ನಿನ್ನ ಬದುಕು ತುಂಬಾ ನೆಮ್ಮದಿಯಿಂದಲೇ ಕೂಡಿತ್ತು. ಆದ್ರೆ ಎಲ್ಲಿ ನೀನು ತಂದೆ ತಾಯಿ ಕೇಳದೆ 30-40 ಸಾವಿರ ರೂಪಾಯಿ ಹೊರಗಡೆ ಯಾರಿಗೆ ಬೇಕು ಅವರಿಗೆ ಅಥವಾ ಗೊತ್ತಿರೋರ್ಗೋ ಯಾರಿಗೋ. ನೋಡಪ್ಪ, ಇವತ್ತಿಗೂ ನಾನು ಎಲ್ಲಾದರೂ ಯಾರನ್ನಾದರೂ ಫೋನಾಗಿ ಮಾತಾಡಬೇಕಾದ್ರೆ, ಯಾರಿಗಾದ್ರೂ ಏನಾದರೂ ಕೊಡಬೇಕಾದ್ರೂ ನಮ್ಮ ತಾಯಿಗೆ ಹೇಳದೆ ಕೊಡೋಕೆ ನಾನು ಹಿಂಜರಿತೀನಿ.
ಎಸ್ ಅಣ್ಣ, ಕರೆಕ್ಟ್ ಅಣ್ಣ. ಅವತ್ತು ಆತ ನಿನಗೆ ನೀನ್ ನನಗೆ ಕೊಟ್ಟೇ ಇಲ್ಲ ಕಣೋ ದುಡ್ಡ ಅಂತ ಹೇಳೋ ಧೈರ್ಯ ಅವನಿಗೆ ಹೆಂಗ್ ಬಂತು ಅಂದ್ರೆ ನೀನ್ ಯಾರಿಗೂ ಹೇಳದೆ ಮುಚ್ಚು ಮರೆ ಮಾಡಿ ಕೊಟ್ಟಿದ್ದೀಯ ಅಂತ ಅವನಿಗೂ ಗೊತ್ತಿತ್ತು. ಎಸ್ ಅಣ್ಣ, ಅಲ್ಲಿವರೆಗೂ ಸಹಿತ ನಾನು ಏನೇ ದುಡಿಲಿ, ನಾನು 10 ರೂಪಾಯಿ ದುಡಿದ್ರು ಸಹಿತ ನನ್ನ ತಾಯಿ ಕೈಗೆ ಮುಟ್ಟಿಸ್ಲಾರ್ದೆ ನಾ ಎಲ್ಲಿ ಹೋಗ್ತಿದ್ದಿಲ್ಲ ಅಣ್ಣ. ಅವತ್ ನಾ ದುಡಿದ್ರೆ ನನ್ನ ಕೈ ಒಂದ್ ರೂಪಾಯಿ ಬಂದ್ರು ಸಹಿತ ನನ್ನ ತಾಯಿಗೆ ಕೊಡೋ ಅಭ್ಯಾಸ ಇತ್ತು. ಬಟ್ ಅಲ್ಲಿ ಹೋದ ತಕ್ಷಣ ನನಗೆ ಅಲ್ಲಿ ಏನಾಯ್ತು, ಆ ಸಂದರ್ಭದಲ್ಲಿ ಏನಾಯ್ತು ನನಗ್ ಗೊತ್ತಾಗ್ಲಿಲ್ಲ ಅಣ್ಣ. ಅದೇ ಅಲ್ಲಿ ನನ್ನ ತಾಯಿನ ಬಿಟ್ಟು ನನ್ನ ತಾಯಿ ಹೇಳಲಾರ್ದೆ ನನ್ನ ತಾಯಿಗೆ 5 ರೂಪಾಯಿ ಅಥವಾ 10 ರೂಪಾಯಿ ಕೊಟ್ರೆ ಅವಾಗಲೂ ಸಹಿತ ನಾ ಹೊರಗಡೆ ಏನಾದ್ರು ತಿಂತಿದ್ದೆ, ಇಲ್ಲಾಂದ್ರೆ ಏನು ತಿಂತಿದ್ದಿಲ್ಲ. ಅಲ್ಲಿ ಅಷ್ಟು ಆತರ ಇದ್ದೆ ನಾನು. ನೋಡಿ ಅಲ್ಲಿ ಬುದ್ಧಿ ಕೆಟ್ಟಿದ್ ನೋಡಿ. ಧರ್ಮರಾಯ ದ್ಯೂತ ಆಡೋವರೆಗೂ ಅವನಿಗಿಂತ ಧರ್ಮವಂತ ಇನ್ನೊಬ್ಬ ಇಲ್ಲ. ದ್ಯೂತ ಆಡಿ ಅದೊಂದು ಕೆಟ್ಟಗಳಿಗೆ ಅಲ್ಲಿಂದ ಶುರುವಾಗಿದ್ದು ನೋಡಿ. ಅದೇ 40,000 ನಿಮ್ಮ ಹತ್ರ ಇದ್ದಿದ್ರೆ ನೀವು ಎಜುಕೇಶನ್ಗೋಸ್ಕರ ಸಾಲ ಮಾಡಬೇಕಾದ್ದೇ ಇರ್ತಿರ್ಲಿಲ್ಲ. ನಾನು ಆಕ್ಚುಲಿ ಅದನ್ನ ಹೇಳ್ತೀನಿ, ನಾ ಕಾನ್ಫಿಡೆಂಟ್ ಅಲ್ಲಿ ನನ್ನ ಆತ್ಮವಿಶ್ವಾಸದಿಂದ ಹೇಳ್ತೀನಣ್ಣ. ಇವತ್ತು ನನ್ನ ಸಾಲ ಇರ್ಲಿಲ್ಲ ಅಂತಂದ್ರೆ ನಾ ಇವತ್ತೊಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಿದ್ದಣ್ಣ. ಯಾಕಂದ್ರೆ ನನಗೆ ಅಷ್ಟು ಓದೋದ್ರೊಳಗೆ ಸ್ಟಡಿ ಮಾಡೋದ್ರೊಳಗೆ ಅಷ್ಟು ಆಸಕ್ತಿ ಇತ್ತು. ನಾನು ಇನ್ನೊಬ್ರಲ್ಲಿ ಕ್ಲಾಸಸ್ ಹೇಳ್ತಿದ್ದೆ ಅಣ್ಣ. ಅಲ್ಲಿವರೆಗೂ ಇತ್ತು ನನ್ನಲ್ಲಿ. ನಾನು ಕಾಲೇಜ್ ಮುಗಿಸ್ಕೊಂಡು ನನ್ನ ಜೂನಿಯರ್ಸ್ ಏನಿದ್ರು ಅವ್ರಿಗೆ ನಾ ಕ್ಲಾಸಸ್ ಹೇಳ್ತಿದ್ದೆ ಅಣ್ಣ. ಆ ತರ ಓದೋದ್ರಲ್ಲಿ ಬಹಳ ಆಸಕ್ತಿ ಇತ್ತು. ಬಟ್ ಎಲ್ಲ ಕೆಡಿಸ್ಕೊಂಡೆ. ಇವಾಗ ನನ್ನ ಫ್ರೆಂಡ್ಸ್ ಯಾರಾದ್ರು ಯಾವ್ರು ಗೌರ್ಮೆಂಟ್ ಜಾಬ್ ಮಾಡ್ಕೊಂಡ್ರೆ ಏನಾರ ಮಾಡ್ಕೊಂಡಿದ್ರೆ ನನ್ ಸಂಕಟ ಆಗ್ತದಣ್ಣ. ಏನ್ ಮಾಡ್ಲಿಪ್ಪ ಏನಿಲ್ಲ. ನನಗೆ ಈಗೂ ಇದೆ ಅಣ್ಣ. ನನ್ನ ಸಾಲ ತೀರಿಸಿ ನಾ ಮತ್ತೂ ಓದ್ತೀನಿ ಮಾಡ್ಬೇಕು, ನಾನು ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅಂತ ಅನ್ಕೊಂತೀನಿ. ಬಟ್ ಆಗ್ತಿಲ್ಲ ಅಣ್ಣ. ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿದೆ, ನನ್ನ ಜೀವನನೇ ಚೇಂಜ್ ಆಗ್ಬಿಟ್ಟಿದೆ. ಆಯ್ತು, ನನ್ಗೆ ಅರ್ಥವಾಯ್ತು ಪಾಪ. ನೋಡಿ, ಈ ಸಮಯದಲ್ಲಿ ನಿಮಗೆ ಮನೆಯ ಜವಾಬ್ದಾರಿ, ಈಗ ನಿಮ್ಮಂಥವ್ರ ಬದುಕೆಲ್ಲ ಇಷ್ಟೇ ಸರ್. ಈಗ ನೀವು ಮನೆಯ ಜವಾಬ್ದಾರಿ, ತಂಗಿ ಮದುವೆ ಇಲ್ಲ, ಮನೆ ಅಪ್ಪ ಅಮ್ಮನ ಅಷ್ಟು ನೋಡ್ಕೊಳ್ಳೋದಿಲ್ಲ, ನಿಮ್ಮ ತಾತ ಮುತ್ತಾತ ಎಲ್ಲ ಮಾಡಿ ಚೆನ್ನಾಗಿ ಇಟ್ಟಿದ್ರು ಅಂದಿದ್ರೆ ಇಷ್ಟೆಲ್ಲ ನಿಮ್ಗೆ ಇರ್ತಿರ್ಲಿಲ್ಲ ಒದ್ದಾಟಗಳು. ನಿಮ್ದು ಸ್ಕ್ರಾಚ್ ಇಂದ ಬದುಕನ್ನು ಕಟ್ಕೊಂಡಿದ್ದೀರಾ. ಹೆಮ್ಮೆ ಇರ್ಲಿ ಸರ್ ನಿಮ್ಗೆ. ಯಾರು ನೋಡಿ, ಲೋಕದಲ್ಲಿ ಇರೋರು ಎಲ್ಲರೂ ಗೌರ್ಮೆಂಟ್ ಜಾಬೇ ತಾಂಡ ಬದುಕ್ತಿಲ್ಲ. ಲೋಕ ಬಿಟ್ಬಿಡಿ, ನಿಮ್ಮ ಊರಲ್ಲಿ ನಿಮ್ಮ ಜೊತೆ ಓದ್ದವರೆಲ್ಲ ಗೌರ್ಮೆಂಟ್ ಜಾಬೇ ತಾಂಡರೆ ಅಂತ ಇಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಆ ಒಂದ ಮಾಡುವೊಡೆ ಆ ಒಂದ ಓಡುವೊಡೆ. ಅಂದರೆ ತಾನೊಂದು ಮಾಡಬೇಕು, ತಾನೊಂದು ಹಿಡಿಬೇಕು, ತಾನೊಂದು ಆಗಬೇಕು, ಅದರಲ್ಲಿ ನನಗೆ ಆನಂದ ಇದೆ ಅಂತ ಹೊರಡ್ತಾನೆ. ಆದರೆ ಶಿವ ತಾನೊಂದು ಮಾಡ್ಪೋನು, ಭಗವಂತ ಇನ್ನೊಂದೇನೋ ಇಟ್ಟಿರ್ತಾನೆ. ಮನುಷ್ಯ ಒಂದು ಬಗೀತಾನೆ, ಆದರೆ ದೇವರು ಇನ್ನೊಂದು ಬಗೀತಾನೆ. ನನಗೆ ಏನು ಬೇಕು ಅಂತ ಆಸೆ ಪಡೋದು, ನನಗಿದು ಬೇಕು, ನನಗಿದ್ರಲ್ಲಿ ಆನಂದ ಇದೆ, ನನಗಿದ್ರಲ್ಲಿ ಸಂತೋಷ ಇದೆ ಅಂತ ಮನುಷ್ಯನ ಇಚ್ಛೆ ಹೌದು. ಆದರೆ ಅದಕ್ಕೆ ದೈವದ ಬೆಂಬಲ ಇಲ್ಲದೆ ಹೋದ್ರೆ ಅದಾಗಲ್ಲ. ಆದರೆ ಏನಾಗಿದೆಯೋ ಇವತ್ತು, ಈಗ ಎಷ್ಟು 9-10 ಲಕ್ಷ ಸಾಲ ಮಾಡಿ ಅದನ್ನು ಸಂಕಲ್ಪ ಮಾಡಿ ತೀರಿಸುವಷ್ಟಿದೆ ಅಂದರೆ ನಿಮಗಿಂತ ದೊಡ್ಡ ಛಲವಾದಿ ಇನ್ನೊಬ್ಬ ಇಲ್ಲ. ನಾನು ಅಂದ್ರೆ 9-10 ಲಕ್ಷವರೆಗೂ ಸಾಲ ಇಟ್ಕೊಂಡು ಅದನ್ನ ತೀರಿಸ್ಕೊಂಡು ಅರೌಂಡ್ 7 ಲಕ್ಷ ಸಾಲ ತೀರಿಸ್ಕೊಂಡು ಮತ್ತೆ ಮನೆಗೂ ಕೊಟ್ಕೊಂತ ಹೋಗ್ತಾ ಇದೀನಿ. ಮನೆ ನೋಡ್ಕೊಂತ ಇನ್ನೊಂದು 3 ಲ್ಯಾಕ್ ಇದೆ ಅಣ್ಣ. ಅರೌಂಡ್ ನಾನು ಅದೇ ಹೇಳ್ತೀನಿ, ಆತ್ಮವಿಶ್ವಾಸದಿಂದ ನಿಮ್ಗೊಂದು ಮಾತು ಕೊಡ್ತೀನಿ, ಇನ್ನೊಂದು 3-4 ಮಂತ್ಸ್ ಆದ್ರೆ ಆ 3 ಲಕ್ಷನೂ ನನ್ನ ಸಾಲ ಇರಲ್ಲ ಅಣ್ಣ. ಅಡಪ್ಪ, ನಿನ್ನ ಬಗ್ಗೆ ನಮಗೆಲ್ಲ ಯಾಕೆ ಖುಷಿ ಅಂದರೆ, ಅಲ್ಲಿ ಎಲ್ಲಿ ನನ್ನ ಬದುಕು ತಪ್ಪು ದಾರಿಗೆ ಹೋಗುತ್ತಾ. ಇಲ್ಲಿ ಸಾಲ ಮಾಡಿದ್ದು ಒಂದು ಕಡೆ, ಅದನ್ನು ತೀರಿಸ್ಕೊಂಡ್ರೆ ಸರಿ. ಆದರೆ ಅಲ್ಲೆಲ್ಲೂ ಕೂಡ ದ್ವೇಷ ಕಟ್ಟಿಕೊಂಡು ಇನ್ಯಾವುದೋ ಹೆಣ್ಮಕ್ಳು ಬದುಕು ಹಾಳು ಮಾಡಿಕೊಂಡು ಅಥವಾ ಇನ್ಯಾವುದೋ ಜೀವನ ಹಾಳು ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದುಕೊಂಡಿಲ್ಲ. ಅದೇ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿದ್ದೀರಾ. ಓದಿನ ಕುರಿತು ಆಸಕ್ತಿ ಕಡಿಮೆ ಆಗಿರ್ಬೋದು, ಆದರೆ ಅವನ ಅಂತ ಉಗಿದು ಮಖಕ್ಕೆ ಉಗಿದು ಕಳಿಸೋವಷ್ಟು ಕೆಟ್ಟ ವ್ಯಕ್ತಿತ್ವನ ಯಾರ ಹತ್ರ ನೀವು ಹಾಳು ಮಾಡಿಕೊಂಡಿಲ್ಲ. ಬಟ್ ನನ್ನ ಮನೆಯಲ್ಲೇ ನಾನು ನಂಬಿಕೆ ಕೆಡಿಸ್ಕೊಂಡ್ಬಿಟ್ಟೆ. ನನ್ನ ಮಗ ಹೆಂಗ್ ಮಾಡಿದ ಇವನ್ನ ಹೇಳ್ಬಾರ್ದನ. ಯಾವಾಗ ನಾನು 4 ವರ್ಷ ಇದ್ದಾಗ ನನ್ನ ಮನೇಲಿ ಗೊತ್ತಾಯ್ತು, ನನ್ನ ಅಂತ ಕೆಟ್ಟ ನನ್ನ ಮಗ ಅನ್ಸುತ್ತೆ. ನನ್ನ ತಂದೆ ತಾಯಿ ಕಾಲು ಬಿದ್ರಣ ಬಂದು ನನಗೆ ಹೆಂಗ್ ಆಗ್ಬಿಡ್ದನ. ನನ್ನ ತಂದೆ ತಾಯಿ ನನ್ನ ಕಾಲು ಮುಗಿಸ್ಕೊಂತೀನಿ ನನ್ನ ಲೆವೆಲ್ಗೆ ನಾ ಹಾಳಾಗ್ಬಿಟ್ಟೆ. ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ. ನಾ ಚಂದಿದ್ರಿ, ನಾ ಚಲೋ ಇದ್ದಿದ್ರಿ, ನಾ ನೆಟ್ಟಗಿದ್ದಿದ್ರಿ, ನಾ ಇದೆಲ್ಲ ಆಗ್ತಿರ್ತ. ನನ್ನ ಲೈಫಲ್ಲಿ ಈ ಬಿರುಗಾಳಿ ಯಾಕೆ ಬಂತು, ನನ್ನ ಹಣೆ ಬರನೇ ಸರಿ ಇಲ್ವಾ ಅನ್ನೋ ಅಷ್ಟು ನನಗಾಗ್ಬಿಟ್ಟಿದೆ. ಡೈಲಿ ಕಣ್ಣೀರ್ ಹಾಕ್ಲಾರ್ದೇನೆ ಇರಂಗಿಲ್ಲ. ಯಾಕಂತಂದ್ರೆ ನನ್ನ ಲೈಫ್ ಚಲೋ ಇರಬೇಕು ಅನ್ನೋ ಒಂದು ಆಸೆ. ಏನು ಯಾವಾಗ ನನ್ನ ಲೈಫ್ ಚೆನ್ನಾಗಿರ್ತದೆ, ಯಾವಾಗ ನನ್ನ ಲೈಫ್ ಆಯ್ತು, ದುಃಖ ಪಡಬೇಡ. ನೋಡಪ್ಪ, ತಂದೆ ತಾಯಿ ಅವರಿಗೆ ನನಗೆ ಸ್ವರ್ಗ ತಂದು ಕೊಡಪ್ಪ ಅಂತ ಅವ್ರೇನು ಕೇಳಲ್ಲ. ಅವ್ರು ಕೇಳೋದು ನಮ್ಮ ಕಣ್ಣು ಮುಂದೆ ನೀನ್ ಚೆನ್ನಾಗಿರಪ್ಪ ಅಂತ. ಅವ್ರ ಆಸೆ ಬೇರೆ ಏನೂ ಅಲ್ಲ, ನೀವು ಚೆನ್ನಾಗಿರ್ಬೇಕು ಅಂತ.
ಅದಕ್ಕೆ ಅವ್ರ ಪ್ರಾಣ ಅಲ್ಲಿ ಕಾಲಿಗೆ ಬೀಳೋದಲ್ಲ, ಚರ್ಮ ಸುಳ್ದಿ ಕೂಂದ್ರಿಕ್ತಾರ ಅವ್ರು. ಇರ್ತಾರಣ್ಣ. ಬಟ್ ನನಗೆ ಇಂಥ ತಂದೆ ತಾಯಿಗೆ ಇಂಥ ಮಗ ಹುಟ್ಟಬಾರ್ದನ್ನು ಒಂದು ಗಿಲ್ಟ್ ಫೀಲ್ ಕಾಡ್ಬಿಡ್ತಾನ ನನಗೆ, ಇವತ್ತವರೆಗೂ ಕಾಡಿಬಿಡ್ತು. ಕೇಳಪ್ಪ, ನಾನು ಎಂತೆಂಥವ್ರು ನೋಡಿದ್ದೀನಿ ಅಂದ್ರೆ, ಅಪ್ಪ ಅಮ್ಮನಿಗೆ ಗೊತ್ತಿಲ್ದಂಗೆ ಆಸ್ತಿ ಅಡ ಇಟ್ಟು ಜೂಜಾಡಕ್ಕೋ, ಮೋಜಿಗೋ, ಮಸ್ತಿಗೋ, ಗಾಂಜಾಗೋ, ಸಿಗರೇಟ್ಗೋ ಅಥವಾ ಯಾವುದೋ ಹೆಣ್ಣಿಗೋ ಹೆಂಡಕ್ಕೋ ಜೂಜಾಟಕ್ಕೋ ತಮ್ಮ ಹೊಲ ಮಾರಿ ಅಥವಾ ತಮ್ಮ ತಂದೆ ತಾಯಿಗಳ ಒಡವೆ ಮಾರಿ ಅಥವಾ ತಂದೆ ತಾಯಿ ಗೊತ್ತಿಲ್ದಂಗೆ ಮನೆಯದೇ ಯಾವುದೋ ಸಂಪತ್ತು ಹಾಳು ಮಾಡಿ ಅಥವಾ ಇನ್ಯಾವುದೋ ನಶೆಗೋ ಇಂದ್ರಿಯ ಸುಖಕ್ಕೋಸ್ಕರನೂ ಸಾಲ ಮಾಡ್ಕೊಂಡಿಲ್ಲ ನೀವು. ಹೆಮ್ಮೆ ಇದೆ ಅಣ್ಣ ನನಗೆ. ಅದನ್ನ ಹೇಳ್ತಾ ಮೊದ್ಲು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಪ್ಪ. ನಾನ್ ಸಾಲ ಮಾಡ್ಕೊಂಡು ಸಹಿತ ನನ್ನ ಫ್ಯಾಮಿಲಿನ ಒಂದ್ ಲೆಕ್ಕಕ್ಕೆ ನಾನು ಚೆನ್ನಾಗಿಟ್ಟಿದ್ದೀನಿ ಅಣ್ಣ, ಖುಷಿಯಾಗಿಟ್ಟಿದ್ದೀನಿ. ಯಾಕಂದ್ರೆ ನನ್ನ ಕೈ ತುಂಬಾ ಸಂಬಳ ಬರ್ತದಣ್ಣ. ನನ್ 40,000 ಸ್ಯಾಲ್ರಿ ಇದೆ. ಅದರಲ್ಲೇ ಸಾಲ ತೀರಿಸ್ಕೊಂಡು ನನ್ನ ಮನೆಗೆ ಕೊಟ್ಕೊಂಡ ನನ್ನ ಫ್ಯಾಮಿಲಿನೂ ಖುಷಿ ಇದೆ ಅಣ್ಣ. ಇವಾಗ ನನ್ನ ಫ್ಯಾಮಿಲಿನೂ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನನ್ನ ಫ್ಯಾಮಿಲಿನೂ ನನ್ ನಂಬಿದೆ. ಇವಾಗ ನಾನ್ ಏನ್ ಹೇಳ್ತೀನಿ ಅದನ್ನ ಕೇಳ್ತಾರೆ. ಇವಾಗ ನಾನ್ ಏನ್ ಯೋಚನೆ ಮಾಡಿದ್, ಬಟ್ ಹೊರಗಡೆ ನನ್ನ ಮನಸ್ಸೊಳಗೆ ನಂಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ ನನಗೆ. ಆಯ್ತು ಅದು ಹಂಗೆ. ಇದು ಒಂದೊಂದು 3 ಲಕ್ಷ ಸಾಲ ಇದೆ ಆಯ್ತಲ್ಲಪ್ಪ. ತಂದೆ ತಾಯಿ ಅವತ್ತು ನಿನ್ನ ಕಾಲಿಗೆ ಬಿದ್ದರಲ್ಲಪ್ಪ, ಅವರು ನಿನ್ನ ಬಗ್ಗೆ ಇವತ್ತು ಒಂದು ಮಟ್ಟಿಗೆ ಸುಧಾರಣೆ ಆಗಿದ್ದಾರೆ, ನಿನ್ನ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯ ಮೂಡಿದೆ ನೋಡಪ್ಪ. ಇದನ್ನು ಯಾವತ್ತೂ ನೆನ್ಪಿಟ್ಕೋ. ಯಾವಾಗ ಅಭಿಪ್ರಾಯವನ್ನು ನಾನು ಸ್ವಲ್ಪ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ತುಂಬ ಸಮಯ ಬೇಕು, ಆದರೆ ಅದನ್ನು ಕಳ್ಕೊಳ್ಳಿಕ್ಕೆ ಅರೆಗಳಿಗೆ ಸಾಕು. ನಿಮ್ಮ ಬಗ್ಗೆ ಈಗ ನಿಮ್ಮ ಸಾಲ ಮಾಡ್ಕೊಂಡಿದೀಯ, ಅದು ಮಾಡ್ಕೊಂಡಿದೀಯ, ಇದು ಮಾಡ್ಕೊಂಡಿದೀಯ ಅಂದಾಗ ಅವ್ರಿಗೆ ದುಃಖ ಆಗುತ್ತೆ. ಅದು ನೀನು ಮುಂದೆ ತಂದೆ ಸ್ಥಾನಕ್ಕೆ ಹೋದಾಗ ನಿನಗೆ ಗೊತ್ತಾಗುತ್ತೆ ಅದು ಹೆಂಗೆ ಅಂತ. ಯಾವುದು ಕರೆಕ್ಟ್ ಅಣ್ಣ. ನಾನು ಅವ್ರ ಮನಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಣ್ಣ. ಎಲ್ಲ ಅರ್ಥ ಮಾಡ್ಕೊಂಡು ಇದು ಮಾಡಿ ನಾನಾದ್ರೂ ಎಲ್ಲ ಕಷ್ಟ, ನನ್ನ ಸಾಲ ಇದ್ದು ಕೂಡ ನನ್ನ ಫ್ಯಾಮಿಲಿಗೆ ಏನೋ ಒಂದು ಖುಷಿ ಆಗತ್ತಂತೆ. ಒಂದು 2-3 ಮಂತ್ಸ್ ಹಿಂದ್ಗಡೆ ಒಂದು ಪ್ಲಾಟ್ ಪರ್ಚೇಸ್ ಮಾಡಿದ್ದೀನಿ ಅಣ್ಣ. ಒಂದ್ ಪ್ಲಾಟ್ ಪರ್ಚೇಸ್ ಮಾಡಿ ನನ್ನ ತಾಯಿ ಹೆಸರಲ್ಲೇ ಮಾಡಿದ್ದೀನಿ. ಆಗ್ಲಿಪ್ಪ. ತಂಗಿಗೆ ಎಷ್ಟು ವರ್ಷ? ಇವಾಗ 20 ಅಣ್ಣ. ಡಿಗ್ರಿ ಸ್ಟಡಿ ಮಾಡ್ತಿದಾರೆ ಅಣ್ಣ. ಓಕೆ. ಅವ್ರಿಗಿನ್ನು ಸ್ವಲ್ಪ ಪರವಾಗಿಲ್ಲ, ಅವ್ರದ್ದು ಓದೆಲ್ಲ ಮುಗಿಯೋದಿಕ್ಕೆ ಅವಕಾಶ ಮಾಡಿಕೊಡಿ, ಸಡನ್ ಆಗಿ ಮದುವೆ ಮಾಡಿ ಕಳಿಸ್ಬೇಡಿ. ಅಣ್ಣ ಮಾಡಿ ಕೊಡ್ತೇನೆ ಅಣ್ಣ. ಬಟ್ ನನ್ನೊಳಗೆ ಒಂದು ಪ್ರಶ್ನೆ ಕಾಡ್ತದೆ ಅಂದ್ರೆ, ನನ್ನ ಜೀವನಕ್ಕೆ ಯಾವಾಗ ಸಾರ್ಥಕತೆ ಸಿಗುತ್ತೋ ಅವಾಗಲೇ ನನಗೆ ಒಂದು ನೆಮ್ಮದಿ. ನಿನ್ನ ತಂದೆ ತಾಯಿ ನಿನ್ನ ಬಗ್ಗೆ ಇಂಥ ಮಗನನ್ನ ಹೆತ್ತಿದ್ದಕ್ಕೆ ಸಾರ್ಥಕ ಆಯ್ತಪ್ಪ ಅಂತ ಮುಂದೊಂದ್ ದಿವಸ ಅವ್ರ ಬಾಯಿಂದ ಮಾತು ಬರ್ಬೇಕು. ಅದೇ ಒಂದು ಮಾತಿಗೆ ನಾ ಇವತ್ತು ತಿರುಗಾದ್ರು ನಾನು ಸೂಸೈಡ್ ಮಾಡ್ಕೊಂಡು ಹೋದವ್ನು ವಾಪಸ್ ಬಂದಿದ್ದೀನಿ. ನಾ ಆಗ್ಬಾರ್ದು ನನ್ನ, ಯಾಕಂದ್ರೆ ನಾನು ಸತ್ತು ಹೋಗಿದ್ರೆ ನನ್ನ ಫ್ಯಾಮಿಲಿ ಹೊತ್ತಿಗೆ ಬೀದಿಗೆ ಇರ್ತಿತ್ತಣ್ಣ. ನಾನು ಗಟ್ಟಿ ಬೇರೆ ಮಾಡಿದೆ, ನಾನು ಅದಕ್ಕೆ ಹೋಗ್ಲಿಲ್ಲ, ನಾನು ಕೆಟ್ಟ ವಿಚಾರ ಮಾಡ್ಲಿಲ್ಲ, ಇವತ್ತವರೆಗೂ ಬಂದೆ. ಮುಂದೊಂದಿನ ನಮ್ಮ ತಾಯಿ ಅನ್ಬೇಕು, ಇಂಥ ಮಗ ಯಾರಿಗೂ ಹುಟ್ಟಬಾರ್ದು, ನನ್ನ ಮಗ ಏನೋ ತಪ್ಪು ಮಾಡಿದ್ದ ಒಂದು ಗಳಿಗೆಯಲ್ಲಿ, ಬಟ್ ಸರಿಪಡಿಸ್ಕೊಂಡು ಒಂದು ಒಳ್ಳೆ ಜೀವನ ಮಾಡ್ತಿದ್ದಾನ ಅಂತ ಒಂದು ಮಾತಂದ್ರೆ ಅವತ್ತು ನನ್ನ ಜೀವನ ಸಾರ್ಥಕ. ಅಂದ್ರೆ ನನ್ನ ಅಣ್ಣ ಯಾವ ಸ್ಥಿತಿಯಿಂದ, ಎಂತ ದಯನೀಯ ಸ್ಥಿತಿಯಿಂದ ಮತ್ತೆ ಮೇಲೆದ್ದು ಬಂದ ಅಂತ ತಂಗಿಗೆ ಹೆಮ್ಮೆ ಇರುತ್ತೆ. ಇಂಥ ಮಗ ಅಂದ್ರೆ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅನ್ನೋ ಹಾಗೆ ಮುಂದೊಂದು ದಿನ ನನ್ನ ಮಗ ನಮ್ಮನ್ನೆಲ್ಲೂ ಕೂಡ ತಲೆ ತಗ್ಸೋದಕ್ಕೆ ಬಿಟ್ಟಿಲ್ಲ ಅಂತ ಇದೇ ತಂದೆ ತಾಯಿ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯ ಮಾತುಗಳನ್ನು ಆಡುವ ದಿನಗಳು ಬರ್ತವೆ. ನೀವು ಜೀವಂತವಾಗಿದ್ದು ಅದಕ್ಕೆ ಕಾಯಬೇಕು, ಮತ್ತು ಆ ಕುರಿತಾಗಿ ಅಥವಾ ಅದರ ಕಾರಣಕ್ಕಾಗಿ ನೀವು ಶ್ರಮ ಪಡಬೇಕು. ಪಡ್ತಾ ಇದ್ದೀರಿ, ಆದರೆ ಆ ಥರ ಬೇಡ. ನಾನು ಅದನ್ನು ಅವಸರ ಮಾಡತ್ತಿಲ್ಲ. ಇನ್ನೊಂದಣ್ಣ, ನನ್ನ ಜೀವನದಲ್ಲಿ ನಾನು ಸಾಲ ಮಾಡಿಕೊಂಡಿನ ಒಂದೇ ಒಂದು ಕಾರಣಕ್ಕೆ ನನ್ನ ಲೈಫ್ ಒಳಗೆ ಎಲ್ಲಾ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದೀನಿ ನಾನು. ನನ್ನ ಖುಷಿ ಆಗುವಂತ ವಿಷಯಗಳನ್ನ, ನನ್ನ ಖುಷಿ ಆಗುವಂತ ಜೀವಗಳನ್ನ ಎಲ್ಲರನ್ನು ತ್ಯಾಗ ಮಾಡಿಬಿಟ್ಟಿದ್ದೀನಿ. ಏನು ನನ್ನ ಲೈಫ್ ಒಳಗೆ ನನಗೇನ್ ಬೇಕು, ನನಗೇನಿಲ್ಲ ನನ್ನ ಲೈಫಲ್ಲಿ. ನನ್ನ ಫ್ಯಾಮಿಲಿಗೆ ಏನ್ ಬೇಕು ನಾವು ಮಾಡೋ ತಪ್ಪುಗಳಿಗೆ ಟ್ಯಾಕ್ಸ್ ಕಟ್ಟಲೇಬೇಕಲ್ಲಪ್ಪ. ಅವತ್ತು ಒಂದಷ್ಟು ತಪ್ಪು ನಿರ್ಧಾರ ಮಾಡ್ಕೊಂಡಿರೋದಕ್ಕೆ ನಿನ್ನದೇ ವಯಸ್ಸಿನ ಬೇರೆ ಹುಡುಗ ಲವ್ವು, ಪ್ರೀತಿ, ಪ್ರೇಮ ಅಥವಾ ಗಾಡಿ, ಬೈಕು, ಫ್ಯಾಷನ್ ಅಂತ ಓಡಾಡ್ತಿದ್ದಾನೆ. ಅವನಿಗೆ ಯಾಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಅವ್ನು ನಿನ್ನ ಎಡ್ಡ ನಿರ್ಧಾರ ಮಾಡಲಿಲ್ಲ. ಅಂದ್ರೆ ಒಂದು ತಪ್ಪು ನಿರ್ಧಾರ ಅಲ್ಲೆಲ್ಲೋ ಮಾಡಿದ್ದಕ್ಕೆ ಇವೆಲ್ಲ ಏನೇನ್ ತ್ಯಾಗ ಮಾಡ್ಬೇಕಾಗಿ ಬಂತಲ್ಲ, ಅವೆಲ್ಲ ಟ್ಯಾಕ್ಸ್ ಕಟ್ಟಂಗೆ. ಈ ತಪ್ಪು ಮಾಡಿದಾಗ ಸ್ವಲ್ಪ ಏನು ತೆರಿಗೆ ಹಾಕ್ತಾರಲ್ಲ, ಅದಕ್ಕೆ ಅದೇನು ಅವತ್ತೊಂದು ಎಡವಟ್ಟು ನಿರ್ಧಾರ ಆಯಿತು, ಅದಕ್ಕೆ ಇಲ್ಲಿವರೆಗೂ ಅದಕ್ಕೆ ಸುಂಕ ಕಟ್ಟಿಕೊಂಡು ಬಂದಿದ್ದೀರಿ.
ಇವೆಲ್ಲ ಏನು ನಿಮಗೆ ಒಂದು ಸಂತೋಷದ ಕ್ಷಣಗಳಿಲ್ಲ, ಅಥವಾ ನಿಮ್ಮದೇ ಆದ ಕೆಲವು ಪ್ರೀತಿ ಪಾತ್ರರನ್ನು ದೂರ ಮಾಡ್ಕೊಳ್ಬೇಕಾಯ್ತು, ಅಥವಾ ಅವ್ರು ಯಾರಿಗೂ ಸಮಯ ಕೊಡದೇ ಇರೋಷ್ಟು ನೀವು ನಿರಂತರವಾಗಿ ದುಡಿಬೇಕಾಯಿತು. ಒಂದು ತಪ್ಪಿಗೆ ಎಷ್ಟು ಬೆಲೆ ತೆರಬೇಕು ಅಂತ ನಿಮಗೆ ಗೊತ್ತಾಗಿದೆ. ಗೊತ್ತಾಗಿದೆ ಅಣ್ಣ, ನಾ ಕಳ್ಕೊಬೇಕಾಗಿದೆ, ಎಲ್ಲಾನು ಕಳ್ಕೊಂಡಿದ್ದೀನಿ ಅಣ್ಣ. ಬಟ್ ಇವಾಗ ನನ್ನ ಪ್ರೀತಿ ಪಾತ್ರರು ಒಬ್ರು ಇದಾರಣ್ಣ, ಬಟ್ ಅವರು ನನ್ನ ಕಮಿಟ್ಮೆಂಟ್ಸಿಗೆ ಅವ್ರಿಗೆ ನನ್ನ ಬಿಟ್ರೆ ಜಗತ್ತೇ ಇಲ್ಲಣ್ಣ, ಆ ರೀತಿ ಅವ್ರು ಇದಾರೆ ನನಗೆ. ಬಟ್ ನನ್ನ ಕಮಿಟ್ಮೆಂಟ್ ಸಲುವಾಗಿ ಎಲ್ಲಾರನ್ನು ಕಳ್ಕೊಳ್ಳೋ ಪರಿಸ್ಥಿತಿಗೆ ನಾ ಬಂದ್ಬಿಟ್ಟಿದ್ದೀನಿ ಅಣ್ಣ. ಅದೇನೇ ಇರ್ಲಪ್ಪ, ಈ ಪರಿಸ್ಥಿತಿಯಲ್ಲಿ ಆ ದಾರಿ ಹೋಗೋದು ಸದ್ಯಕ್ಕೆ ಒಳ್ಳೇದಲ್ಲ, ಆಯ್ತಾ? ಇಲ್ಲಿ ನಾನು ಆ ದಾರಿಗೆ ಹೋಗ್ತಾನೆ ಇಲ್ಲ ಅಣ್ಣ. ಜಸ್ಟ್ ಒಂದೇ ಒಂದ್ ತಲೆಯಲ್ಲಿ ನಾನು ಸಾಲ ತೀರಿಸ್ಬೇಕು, ನನ್ನ ಜೀವನ, ನನ್ನ ಲೈಫ್ ಸೆಟ್ಲ್ ಆಗ್ಬೇಕು, ನನ್ನ ಫ್ಯಾಮಿಲಿ ನೋಡ್ಕೋಬೇಕು. ನನ್ನನ್ನು ಬಿಟ್ರೆ ಇರ್ಲಿಕ್ಕೆ ಆಗಲ್ಲ, ಇವೆಲ್ಲದಕ್ಕೂ ಅವಕಾಶ ಮಾಡ್ಕೊಡ್ಬಾರ್ದು. ಒಂದು ಹೌದಪ್ಪ ಹಿಂಗಿದೆ ಇದನ್ನೆಲ್ಲ ತೀರಿ ಆದ್ಮೇಲೆ ನಾನು ಮದುವೆ ಆಗೋಣ ಅಥವಾ ಆಶ್ರ ಪಡೋಣ, ಇದೆಲ್ಲ ಅರ್ಥಕೊಂಡು ಬದುಕಿದ್ರೆ ಓಕೆ. ಬಟ್ ಎಂತ ಅರ್ಥಕೊಂಡು ಬದುಕೋರು ಇಂತಹ ಉಸಿರುಗಡಿಸೋ ವಾತಾವರಣದಲ್ಲಿ ಹೆಚ್ಚು ದಿನ ಇರಲ್ಲ. ಯಾಕಂದ್ರೆ ಒಂದ್ ಸಮಯ ಕೊಡಬೇಕು, ಕರ್ಕೊಂಡು ಹೋಗ್ಬೇಕು, ತಿನ್ನಿಸ್ಬೇಕು, ಉಣ್ಣಿಸ್ಬೇಕು ಅಥವಾ ಓಡಾಡಿಸ್ಬೇಕು. ಇವತ್ತಿನ ಪ್ರೀತಿಗಳು ಬೇರೆನೇ ಇದಾವಪ್ಪ. ಹೌದು, ನಾನು ಅದೆಲ್ಲ ಅರ್ಥ ಮಾಡ್ಕೊಂಡ ನನ್ನ ಲೈಫ್ ಅಂತೇನು ಬೇಡ ಇಲ್ಲ, ನಾನೇ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನನ್ನ ಪರಿಸ್ಥಿತಿ ಅದಲ್ಲ, ನಾನು ಎಂಜಾಯ್ ಮಾಡೋ ಟೈಮ್ ನಂದಲ್ಲ. ನಂದು ಹೌದು, ನನ್ನ ವಯಸ್ಸು ನಾನು ಎಂಜಾಯ್ ಮಾಡ್ಬೇಕು, ಏನೋ ಒಂದು ಲೈಫ್ ಎಂಜಾಯ್ ಮಾಡ್ಬೇಕು, ಏನೋ ಒಂದು ಐತಣ. ಬಟ್ ಆ ಲೈಫ್ ನಂದಿಲ್ಲ, ಬೇರೆಯವ್ರ ಲೈಫ್ ನಂದಿಲ್ಲ. ನನ್ನ ಲೈಫೇ ಬೇರೆ ಇದೆ, ನನ್ನ ಜವಾಬ್ದಾರಿಗಳೇ ಬೇರೆ ಇದಾವೆ. ನಾನು ಆ ದಾರಿಗೆ ಹೋಗ್ಬೇಕು, ಅದೇ ಒಂದೇ ಮೈಂಡ್ ಸೆಟ್ ಅಣ್ಣ. ನನ್ನ ಖುಷಿ ವಿಚಾರಕ್ಕೂ ನಾನು ಏನೋ ಒಂದು ಖುಷಿ ಆಗುತ್ತೆ ಅನ್ನೋದಕ್ಕೂ ನಾನು ಅಲ್ಲಿ ಹೋಗಲ್ಲ. ನನಗೇನೋ ಒಂದು ಸಮಾಧಾನ, ನನ್ನ ಫೀಲಿಂಗ್ಸ್ ಏನೂ ಇಲ್ಲ ಅಣ್ಣ, ನನ್ನ ಫೀಲಿಂಗ್ಸ್ ಏನಿಲ್ಲ, ಜೀವಂತ ಹೆಣ ಇದ್ದಂಗಿದ್ದೀನಿ. ಆಗ್ಲಿ, ತೊಂದ್ರೆ ಇಲ್ಲ, ಹಾಗೆಲ್ಲ ಅಂದ್ಕೊಳ್ಬಿಡಪ್ಪ. ನೋಡಪ್ಪ, ಈಗ 1 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಇಷ್ಟೆಲ್ಲ ಮಾಡ್ರೆ ನಾ 3 ಲಕ್ಷ ತೀರ್ಸೋಕೆ ಹೆಚ್ಚೇನಲ್ಲ. ನಿನ್ನ ತಂದೆ ತಾಯಿ ಇವತ್ತಿಗೆ ನನ್ನ ಕೈಲಿ ಆಗಲ್ಲ ಅಂದ್ರೂ ಕೂಡ ಅವ್ರು ಏನೋ ಮಾಡಿ ತೀರ್ಸೋವಷ್ಟು ಪ್ರೀತಿ ನಿನ್ನ ಬಗ್ಗೆ ಇದ್ದೇ ಇದೆ. ಆದರೆ ನಾನು ಮಾಡ್ಕೊಂಡಿದ್ದನ್ನು ಅವ್ರ ತಲೆಗೆ ಬಳಿಯೋದಿಕ್ಕೆ ಒಳ್ಳೇದಲ್ಲ. ನಾನು ಕೆಲವೊಂದು ತ್ಯಾಗ, ಈಗ ನೀನು ಜೀವನದಲ್ಲಿ ಮದುವೆ ಆಗಲ್ಲ, ಮುಂದಕ್ಕೇನು ಒಳ್ಳೆ ರೀತಿಯಲ್ಲಿ ಏನು ಸುಖ ಸಂತೋಷ ನೆಮ್ಮದಿ ಸಿಗಲ್ಲ ಅಂತಲ್ಲ. ಬಟ್ ಈ ಸಾಲ ತೀರಿದ ಮರುಕ್ಷಣವೇ ನಿಮಗೆ ಬದುಕಲ್ಲಿ ಬೇರೆಲ್ಲ ಬಾಗಿಲುಗಳು ತೆರ್ಕೊಳ್ತವೆ. ಅಲ್ಲಿವರೆಗೂ ಇದೊಂದು ವನವಾಸ. ಸೊ ಬಣ್ಣ ಬಣ್ಣಗಳು ಕಣ್ಣು ಮುಂದೆ ಇರುತ್ತೆ, ಆದರೆ ತಾಂಡಿ ತಿನ್ನಕ್ಕಾಗಲ್ಲ ಅಥವಾ ಇಷ್ಟಪಟ್ಟರೆ ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸಮಯ ನಿಮ್ದು. ಇಷ್ಟಪಡುತ್ತೆ ಮನ್ಸು, ಆದ್ರೆ ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಬುದ್ಧಿ ಅಥವಾ ಸತ್ಯದ ಅರಿವಂತೂ ಇದೆ. ಹಾಗಾಗಿ ನಾ ಎಲ್ಲೇ ಹೋಗ್ಬೇಕಂತೀನಿ ನಾನು, ಅಥವಾ ಯಾವ್ದೋ ಒಂದು ಪ್ಲೇಸ್ ಹೋಗ್ಬೇಕಂತೀನಿ, ಅಲ್ಲಿಗೆ ಹೋಗಕ್ಕಲ್ಲ. ಯಾಕಂತಂದ್ರೆ ಅಲ್ಲಿಗೆ ಹೋದ್ರೆ ಏನೋ ಒಂದು ಖರ್ಚಾಗ್ತದೆ, ಬೇಡ. ಇವಾಗ ಬಿಟ್ರೆ ನಾನು ಮುಂದೆ ಹೋಗ್ಬೋದು. ನನ್ನ ಒಟ್ಟ ಏನೋ ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಏನೋ ಒಂದು ಕ್ಯೂರಿಯಾಸಿಟಿ ಇಲ್ಲ. ಒಟ್ ನಾವು ದುಡಿಬೇಕು, ಮನೆಗೆ ಬರಬೇಕು, ಸಾಲ ತೀರಿಸ್ಬೇಕು, ಇವು 3 ಬಿಟ್ರೆ ಏನಿಲ್ಲ. ಇರ್ಲಿ, ತೊಂದ್ರೆ ಇಲ್ಲ, ಜೀವನ ಏನು ಇಲ್ಲಿಗೆ ಮುಗ್ದಿಲ್ಲ. ಆ 3 ಲಕ್ಷ ತೀರಿಸು. ನಾನು ಇಷ್ಟು ಮಾತ್ರ ಹೇಳ್ತೀನಿ, ತಂದೆ ತಾಯಿಯಿಂದ ಅಯ್ಯೋ ಅವ್ರು ಕಾಲಿಡ್ಕೊಂಡ ಆ ಗಳಿಗೆ ನಿನಗೆ ಸದಾ ಏನು ಕಣ್ಣು ಮುಂದೆ ಕಟ್ಟು ಗ್ಲಾಸ್ ಹಾಕಿ ಗೋಡೆಗೆ ನೇತ ಹಾಕದಂಗೆ ಕಣ್ಣು ಮುಂದೆ ಇರಬೇಕು. ಅದೊಂದು ಕೇಳಿಸ್ಕೊ, ಅದೊಂದು ಹಠಾಚಲ ಇದೆಯಲ್ಲ. ಯಾವ ತಂದೆ ತಾಯಿಗಳ ಬಾಯಲ್ಲಿ ಇಂಥ ಮಗನನ್ನು ಹೆತ್ತಿದ್ದಕ್ಕೆ ಅಥವಾ ಇಂಥ ಮಗಳನ್ನು ಹೆತ್ತಿದ್ದಕ್ಕೆ ಸಾರ್ಥಕ ಆಯ್ತು ಕಣಪ್ಪ ಅಂತ ಒಂದು ಮಾತು ಬಂದ್ರೆ ಮನುಷ್ಯ ಜನ್ಮ ಸಾರ್ಥಕ. ಇಂಥ ಮಗ ಯಾಕಾದ್ರೂ ಹುಟ್ಟುದ್ನು ಅಂದಾಗ ಅದು ಭಗವಂತ ಕೊಡುವ ಶಾಪಕ್ಕಿಂತ ಹೆತ್ತವರ ಬಾಯಿಂದ ಬರುವ ಈ ಬಿಸಿಯ ಅಥವಾ ವೇದನೆ ತುಂಬಿದ ನೋವಿನ ಮಾತುಗಳಿದ್ದಾವಲ್ಲ, ಇವು ಭಗವಂತ ಕೊಡುವ ಶಾಪಕ್ಕಿಂತ ಅತಿ ದೊಡ್ಡ ಶಾಪಗಳಿವೆಲ್ಲ. ಅದೇ ತಂದೆ ತಾಯಿಗಳು ಇಂಥ ಮಗ ಹುಟ್ಟಿದ ಸಾರ್ಥಕ ಆಯ್ತು ಕಣಪ್ಪ, ಅಥವಾ ಎಲ್ಲ ನಮ್ಮ ಮನೆ ಬಾಗಿಲಿಗೆ ಬರ್ದಂಗೆ ಎಲ್ಲವನ್ನು ಅಲ್ಲೇ ನಿಭಾಯಿಸಿ ಇವತ್ತೆಲ್ಲದರಿಂದ ಎಲ್ಲ ಸಾಲದಿಂದ ಮುಕ್ತಿ ಹೊಂದಿ ಇವತ್ತು ಒಳ್ಳೆ ರೀತಿಯಲ್ಲಿ ಬದುಕ್ತಾವನಪ್ಪ ಅಂತ ಅವರು ಒಂದು ಮಾತು ಅಂದ್ಬಿಟ್ರೆ ಅದು ದೊಡ್ಡ ಆಶೀರ್ವಾದ. ಅವತ್ತೇ ನನ್ನ ಜೀವನಕ್ಕೆ ಸಾರ್ಥಕ ಸಿಕ್ಕಂಗ. ಇವತ್ತಿಗೂ ನನಗೆ ಇವತ್ತಿಗೂ ನಾ ಒಬ್ರಿಗೆ ಮೋಸ ಮಾಡಿದ್ದು, ಒಬ್ರಿಗೆ ಕೆಟ್ಟದ್ ಬಯಸು ನನ್ನ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ಇನ್ನು ನನಗೆ ಕೆಟ್ಟದ್ ಮಾಡಿದವ್ರು ಬಂದು ನನಗೆ ಹೆಲ್ಪ್ ಕೇಳಿದ್ರೆ ನಾನು ಇವತ್ತಿಗೂ ಮಾಡಿದೀನಿ. ನನಗೇನೋ ಒಂದು ದೇವ್ರು ನನಗೆ ಒಳ್ಳೇದ್ ಮಾಡ್ತಿದ್ದಾನೆ ಅಂತಂದ್ರೆ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನನ್ನ ಮನಸ್ಸು ಅನಿಸಿದಾಗ ಯಾವಾಗಲೂ ನನ್ನ ಮನಸ್ಸಿಗೆ ಯಾವಾಗ ಅನಿಸುತ್ತೋ ಕೆಲವೊಂದು ಇಷ್ಟು ಜನಕ್ಕೆ ಊಟ ಇಲ್ಲಾರ್ದವ್ರಿಗೆ ನಾನು ಊಟ ಕೊಡಿಸ್ತೇನಣ್ಣ. ಈಗೂ ಕೊಡಿಸ್ತೀನಿ, ಮುಂದೆ ಕೊಡಿಸ್ತೀನಿ. ಬಟ್ ಏನಂತಂದ್ರೆ ನನಗೆ ಹಸುವಿನ ಬೆಲೆ ಗೊತ್ತಿದೆ ಅಣ್ಣ. ನಾನು ಸಾಲ ಮಾಡ್ಕೊಂಡಾಗ ನನ್ನ ಲೈಫ್ ಒಂದಿಷ್ಟು ದಿನ ಬಹಳ ಕರಾಳವಾಗಿತ್ತು. ಆ ದಿನಗಳಲ್ಲಿ ನಾ ಹಸುವಿನ ಬೆಲೆ ನಾ ತಿಳ್ಕೊಂಡಿದ್ದೀನಿ. ಸೊ ನನ್ನ ಮನಸ್ಸುಗಳೊಳಗೆ ಯಾವಾಗ ನನಗೆ ತಿಳಿಯುತ್ತೋ ಅವಾಗ ಇವಾಗಲೂ ಸಹಿತ ನಾನು ಇನ್ನೊಬ್ರಿಗೆ ಊಟ ಹಾಕಿಸ್ತೀನಿ ಅಣ್ಣ, ಊಟ ಕೊಡ್ತೀನಿ ಅಣ್ಣ. ನಾನು ಆಗ್ಲಪ್ಪ,
ನಿಮ್ಮ ಕಷ್ಟಗಳ ನಡುವೆಯೂ ಲೋಕಕ್ಕೆ ನಿಮ್ಮ ಕರುಣೆ ಅಥವಾ ನಿಮ್ಮ ಸಹಾಯ ಹಸ್ತ ಅದು ನಿಮ್ಮ ದೊಡ್ಡತನ. ಬಟ್ ಏನೇ ಆದರೂ ಕೂಡ ಸಾಲ ತೀರಬೇಕು. ಮತ್ತು ಇನ್ನೊಂದು ಪ್ರೀತಿ ಅಥವಾ ಮದುವೆ ಅಥವಾ ಇನ್ನಿತರ ವಿಚಾರಗಳಿಗೆ ಹೋಗೋಕ್ಕಿಂತ ಮುಂಚೆ ಇವೆಲ್ಲ ಗೊಂದಲಗಳನ್ನು ದೂರ ಮಾಡಿಕೊಂಡು ಸ್ವಲ್ಪ ಸಾಲದ ಸುಳಿಯಿಂದ ಹೊರಗಡೆ ಬಂದು ಆನಂತರ ಒಂದು ಹೆಣ್ಮಗಳನ್ನು ಮದುವೆ ಆಗೋ ಯೋಚನೆ ಮಾಡಿ. ಅಲ್ಲಿವರೆಗೂ ಆ ವಿಚಾರಕ್ಕೆ ಕೈ ಹಾಕಬೇಡಿ. ಇದೇ ಇಲ್ಲಿ ಇದೇ ತಾಯಿ ತಂದೆ ನಿಮ್ಮನ್ನ ತುಂಬ ಕಂಠದಿಂದ ತುಂಬ ಮನಸ್ಸಿನಿಂದ ಅಪ್ಪಿಕೊಳ್ಳೋ ದಿನಗಳು ಬಂದಿದ್ದು. ಅವರು ಸಹಜವಾಗಿ ಅಪ್ಪಿಕೊಂಡೇ ಇದ್ದಾರೆ. ಬಟ್ ನಿಮಗೊಂದಷ್ಟು ಒಳಗಡೆ ಆತ್ಮಸಾಕ್ಷಿ ಚುಚ್ಚುತ್ತಾ ಇದೆ. ಅಯ್ಯೋ ಅವರು ಇವತ್ತಿವರೆಗಾದ್ರೂ ನನ್ನ ತಂದೆ ತಾಯಿ ಮುಂದ್ಗಡೆ ಕುಂತು ತಲೆ ಎತ್ತಿ ಮಾತಾಡಕ್ ನನಗೆ ಆಗ್ತಿಲ್ಲ. ಇವತ್ತಿವರೆಗೂ ಯಾಕೆ ಆಗ್ತಿಲ್ಲ ಅಂತಂದ್ರೆ ಆ ಘಟನೆ ನಡೆದಿದ್ದು ನನ್ನ ಮನಸ್ಸೊಳಗೆ ಇನ್ನೂ ಚುಚ್ಚುತ್ತಾ ಇದೆ. ಅದಾಗುತ್ತೆ, ಅದು ಒಂದು ಹಂತದವರೆಗೂ ಇದ್ದೇ ಇರುತ್ತೆ. ಅದಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ಚೆನ್ನಾಗಿ ದುಡಿಮೆ ಮಾಡ್ತೀರಿ, ಶಿಸ್ತಿನ ಜೀವನ ಇಟ್ಕೊಳ್ತೀರಿ. ಆ್ಯಂಡ್ ಅವ್ರಿವ್ರಂಗೆ ಎಂಜಾಯ್ ಮಾಡ್ತಿಲ್ಲ ಅಂತ ಮಾತ್ರಕ್ಕೆ ಬದುಕು ಕಳಪೆ ಅಂತ ಅಂದ್ಕೊಳ್ಳೋದೇ ಬೇಡ. ಹಂಗೆ ನೋಡಿದ್ರೆ ನಿಮ್ಮ ಜೀವನವೇ ಉತ್ಕೃಷ್ಟ. ಹಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿರೋರ ಬದುಕು ನಾಳೆ ಏನಾಗುತ್ತೆ ಅದು ಅವರಿಗೂ ಗೊತ್ತು, ಅದು ನಿಮಗೆ ಗೊತ್ತಿಲ್ಲ. ಎಸ್ ಅಣ್ಣ, ನನ್ನ ಮನಸ್ಸಿನ ನಿಯತ್ತಿಂದ ನಾ ಮಾಡೋ ಒಳ್ಳೆ ಕೆಲಸದಿಂದ ನನ್ನ ದೇವ್ರ ಕೈ ಹಿಡಿದಿದೆ ಅಣ್ಣ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂತಂದ್ರೆ ನಾ ಯಾವಾಗ ಹೆಂಗಿದ್ದೆ 3-4 years ಬ್ಯಾಕ್ ಹೆಂಗಿದ್ದೆ, ಇವಾಗ ನಾನು ಒಂದು ಮ್ಯಾನೇಜರ್ ಲೆವೆಲ್ ನಾ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಇದ್ದೇನೆ ಅಣ್ಣ. ನನಗೊಂದು ದೊಡ್ಡ ಖುಷಿ ಇದೆ ಅಣ್ಣ. ನಾನು ಇನ್ನೊಂದು 1 year ಹೋದ್ರೆ ಮತ್ತೆ ಹೆಚ್ಚಿನ ಪೋಸ್ಟ್ ಹೋಗ್ತೀನಿ, ನನಗೂ ಸ್ಯಾಲ್ರಿ ಹೆಚ್ಚಾಗ. ಮತ್ತೆ ನನಗೆ ನಾ ಎಷ್ಟು ಜನಕ್ಕೆ ಏನು ಒಳ್ಳೇದು ಮಾಡ್ತೀನಿ, ನನಗೆ ದೇವ್ರು ಒಳ್ಳೇದು ಮಾಡ್ತಾನ ಅನ್ನೋ ಒಂದು ಮನೋಭಾವನೆಯಿಂದ ನಾ ಜೀವನ ಮಾಡ್ತಿದ್ದೀನಿ ಅಣ್ಣ. ಖಂಡಿತ ಇನ್ನೊಬ್ಬರಿಗೆ ಕೊಟ್ಟು ಯಾವ ಮಟ್ಟಿಗೆ ಬೆಳಿಬೇಕಂದ್ರೆ ಇನ್ನೊಬ್ಬರಿಗೆ ಕೊಟ್ಟಿದ್ದನ್ನ ವಾಪಸ್ ಕೇಳೋದೇ ಬೇಡ. ಆ ಮಟ್ಟಿಗೆ ಬದುಕಬೇಕು ನಾವು. ವಾಪಸ್ ಕೇಳೋದು ವ್ಯವಹಾರ ಕೊಟ್ಟುಬಿಟ್ಟು ಬದುಕ ಹೋಗೋ ಅನ್ನುವಷ್ಟು ಭಗವಂತ ನಿಮಗೆ ಸಿರಿವಂತಿಕೆ ಕೊಡ್ಲಿ. ನಿಮ್ಮ ತಂಗಿ ಸ್ವಲ್ಪ ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಓದ್ಲಿಕ್ಕೆ ಬಿಡಿ. ಆಮೇಲೇನೆ ಅವರಿಗೆ ಮದುವೆ ಇದುವೆ ಅಂತ ವಿಚಾರ ನೋಡ್ಕೊಳ್ಳಿ. ಬಟ್ ಸದ್ಯಕ್ಕೆ ಸಾಲ ತೀರಿಸ್ಬಿಟ್ಟು ನಿಮ್ಮ ತಾಯಿ ತಂದೆಯನ್ನೇ ನೋಡಪ್ಪ, ಯಾರು ಬರಲ್ಲ. ಅವತ್ತು ಆಕ್ಸಿಡೆಂಟ್ ಆದ ಕಾಲದಲ್ಲೂ ದುಡ್ಡು ನೀವು ಕಟ್ಟಿರ್ಬೋದು, ಹಾರೈಕೆ ಮಾಡಿದ್ಯಾರು? ತಂದೆ ತಾಯಿ ಬೇರೆ ಇವತ್ತು ನನ್ನ ಪುನರ್ಜನ್ಮ ಸಿಕ್ಕಿದೆ ಅಣ್ಣ. ಅವತ್ತು ಅವ್ರು ಮಾಡಿದ ಪುಣ್ಯನೋ ಅಥವಾ ಏನೋ ಗೊತ್ತಿಲ್ಲ. ನಾನು ಎಲ್ಲರೂ ಸ್ಟೇಟಸ್ ಹಾಕಿದ್ರು ಆಲ್ರೆಡಿ ನಾನು ಡೆತ್ ಆಗಿದ್ದೀನಿ ಅಂತ. ಬಟ್ ಯಾವಾಗ ನಾನು ಹಾಸ್ಪಿಟಲ್ ಅಲ್ಲಿ ಹೋಗಿ ನಾನು ಕಣ್ ತೆಗೆದಿದ್ದೀನಿ ಅವಾಗಲೇ ಗೊತ್ತಾಗಿದ್ದು ನಾನು ಬದುಕಿದ್ದೀನಿ ಅಂತ. ಬದುಕಲ್ಲಿ ನೀನೀಗ ಆಲ್ರೆಡಿ 3 ಜನ್ಮ ಎತ್ತಿದೀಯ. ಒಂದು ತಾಯಿ ಗರ್ಭದಿಂದ, ಇನ್ನೊಂದು ಸಾಲದ ಸುಳಿಯಿಂದ ಎದ್ದು ಬಂದಿದ್ದು, ಇನ್ನೊಂದು ಆಕ್ಸಿಡೆಂಟ್ ಇಂದ ಎದ್ದು ಬಂದಿದ್ದು. ಒಟ್ಟು 3 ಜನ್ಮ ಆಗಿದೆ. ಇಲ್ಲಿಂದೀಚೆಗೆ ನಿನಗೆ ಅಂತ ದೊಡ್ಡ ಹೊಡೆತಗಳಿನ್ನ ಜೀವನದ ಕೊನೆಯವರೆಗೂ ಯಾವುದು ಬರೋದಿಲ್ಲ. ಭಗವಂತ ನಿನ್ನನ್ನು ಚೆನ್ನಾಗಿ ಇಟ್ಟಿರ್ತಾನೆ. ಈ 3 ಬೀಸೋ ದೊಣ್ಣೆಗಳಿಂದ ತಪ್ಪಿಸ್ಕೊಂಡಿದ್ದೀಯ, ಒಳ್ಳೇದೇ ಆಗುತ್ತೆ. ಇಷ್ಟೆಲ್ಲಾ ನಾ ಬದುಕು ಬಂದು 3 ಜನ ಪುನರ್ಜನ್ಮ ಮಾಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ನಾ ಯಾವತ್ತು ಇನ್ನೊಬ್ರಿಗೆ ಕೆಟ್ಟದ್ ಮಾಡಿಲ್ಲ, ನಾ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋ ಒಂದು ಹೆಮ್ಮೆ ಇದೆ ಅಣ್ಣ ನನಗೆ. ಆತ್ಮವಿಶ್ವಾಸ, ನನಗೆ ಖುಷಿ ಇದೆ ನನಗೆ. ನಾನು ಅದಕ್ಕೆ ದೇವ್ರ ಕಾಪಾಡಿದಾನೆ, ನನಗೆ ಏನಾದ್ರೂ ನನಗೆ ಮೇಲೆ ಎತ್ತಿ ಹಿಡಿದಾನೆ ಅಂತೇಳಿ ನನಗೆ ಒಂದು ನಂಬಿಕೆ ಇದೆ ಅಣ್ಣ. ಹೌದಪ್ಪ, ಭಗವಂತನನ್ನು ನಂಬದವ್ರಿಗೆ ಅಥವಾ ಯಾರಿಗೂ ಕೂಡ ದ್ರೋಹ ಮಾಡದೇ ಇರೋರಿಗೆ ಜನ ಕೈ ಬಿಡ್ಬೋದು, ಆದರೆ ಜನಾರ್ದನ ಕೈ ಬಿಡೋದಿಲ್ಲ. ಇದನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕು. ನಾನು ಅದನ್ನ ಅರ್ಥ ಮಾಡ್ಕೊಂಡು ಇವತ್ತಿಗೂ ಇದೀನಿ. ನಾ ಇವತ್ತಿಗೂ ನನ್ನ ಕಾಪಾಡಬೇಕಂತಂದ್ರೆ ನಾ ಇನ್ನೊಬ್ರಿಗೆ ಕೆಟ್ಟ ಬಯಸಬಾರ್ದು, ನಾ ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋ ಮನೋಭಾವದಿಂದ ಜೀವನ ಮಾಡ್ತಿದ್ದೇನೆ. ಬಹಳ ಖುಷಿನಪ್ಪ. ಅವತ್ತು ಓದೋ ಕಾಲದಿಂದ ಹಿಡಿದು ಇವತ್ತಿನವರೆಗೂ ತಂದೆ ತಾಯಿಗೆ ಒಂದು ನೋವಾದ್ರೂ ಮನಸ್ಸಲ್ಲಿ ನುಂಗುಕೊಂಡು ಬದುಕ್ತಿದೆಯೇ ಹೊರತು ಯಾರಿಗೂ ಭಾರ ಆಗಿಲ್ಲ. ಈ ಬದುಕೆ ನಿಜವಾಗ್ಲೂ ಯುವಕರಿಗೆ ಮಾದರಿ. ನೋಡಪ್ಪ, ನಂಗೆ ಆ ಹುಡುಗಿ ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತ ಹಠ ಹಿಡಿಯೋ ಹುಡುಗರ ನಡುವೆ ತಾನು ಆಸ್ಪತ್ರೆಯಲ್ಲಿ ನರಳಿ ಸಾವಿನ ನಡುವೆ ಬದುಕು ಅಥವಾ ಸಾವು ಹುಟ್ಟು ಹೋರಾಟಗಳ ನಡುವೆ ಬದುಕ್ತಿರ್ಬೇಕಾದ್ರೆ, ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾದ್ರೂ ಆ 2 ಲಕ್ಷ ನನ್ನ ಮನೆಯವರಿಗೆ ಭಾರ ಆಗಬಾರ್ದು ಅಂತ ಏನೋ ಒಂದು ಸುಳ್ಳು ಹೇಳಿ ಆ 2 ಲಕ್ಷವನ್ನು ನೀನೇ ಹೊಂಚಿದಿ. ತಂದೆ ತಾಯಿಯ ಮನಸ್ಸು ಯಾವಾಗಲೂ ಅಥವಾ ಅವರ ಬದುಕು ಭಾರ ಆಗಬಾರದು ಅಂತ ಭಾವಿಸುವ, ಸಾವಿನ ಸಂದರ್ಭದಲ್ಲೂ ಭಾವಿಸುವ ನಿನ್ನಂತ ಮಗ ಸಹಜವಾಗಿ ಮಾದರಿ ಆಗಬೇಕು. ಅದನ್ನೇ ನಾನ್ ಯಾವತ್ತೂ ನನ್ನ ತಂದೆ ತಾಯಿ ಕಷ್ಟ ಆಗ್ಬಾರ್ದು, ನಾನು ಅವ್ರ ಕಣ್ಣಲ್ಲಿ ನೀರ್, ಯಾಕಂದ್ರೆ ನಾನು ಮಾಡಿಬಿಟ್ಟಿದ್ದೀನಿ. ನಾನು ಏನೋ ಒಂದು ಕೆಟ್ಟ ಗಳಿಗೆ ಏನೋ ಒಂದು ಹಾಕಿಬಿಟ್ಟಿದ್ದೆ, ನಾನ್ ತಿರ್ಸ್ಕೊಂತೀನಿ. ನಾ ಮಾಡಿದ್ದು ಕೆಟ್ಟ ಕೆಲಸನ ಅವ್ರ ಮೇಲೆ ಹಾಕಕ್ ನಾ ತಯಾರಿಲ್ಲ ಅಣ್ಣ. ನಾ ಮಾಡಿದೀನಿ, ನಾನೇ ಸಾಲ್ವ್ ಮಾಡ್ಕೊಂತೀನಿ, ಮುಂದೆ ಅವ್ರನ್ನು ಚೆನ್ನಾಗಿ ನೋಡ್ಕೊಂತೀನಿ ಅನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಜೀವನ ಮಾಡ್ತಿದ್ದೀನಿ. ನನ್ನ ಮನಸ್ಸೊಳಗೆ ಏನೋ ನೋವಿದ್ರು ಯಾರ ಮುಂದೂ ಹೇಳ್ಕೊಳ್ಳಾರ ಇವತ್ತಿಗೂ ಜೀವನ ಮಾಡ್ತಿದ್ದೀನಿ ನಾನು. ಇಷ್ಟೇನಪ್ಪ, ಕೆಟ್ಟ ಸಹವಾಸ, ಕೆಟ್ಟವರ ಸಹವಾಸ ಬೇಡ, ಹೆಣ್ಣಿನ ಸಹವಾಸ ಬೇಡ. ಅರ್ಥಾತ್ ಹೆಣ್ಣಿನ ಸಹವಾಸ ಅಂದ್ರೆ ಅಕ್ಕ ತಂಗಿ, ಎಲ್ಲ ಹೆಣ್ಣು ಮಕ್ಕಳನ್ನ ಗೌರವಿಸುವುದು ಅದು ಬೇರೆ. ಆದರೆ ಇಲ್ಲಿ ವಯೋಸಹಜವಾಗಿ ಬರುವ
ಹೆಣ್ಣಿನ ಕಾಮ ಭೋಗದ ಆಸೆಗಳು ಬೇಡ, ಜೀವನಕ್ಕೊಂದು ಹೆಣ್ಣು, ಅದು ಸಾಲ ತೀರಿ ಆದಮೇಲೆ ಮನೆಯವರೆಲ್ಲ ಒಪ್ಪಂದದ ಮೇರೆಗೆ ಅಥವಾ ಮನೆಯವರೆಲ್ಲ ನೋಡಿ ಮಾಡ್ತಾರೆ ಅಥವಾ ನೀವೇ ಪ್ರೀತಿ ಮಾಡ್ತೀರಾ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಯಾವ ಹೆಣ್ಣು ಕೂಡ ನಿನ್ನ ತಂದೆ ತಾಯಿ ನಿನ್ನನ್ನು ಅರ್ಥ ಮಾಡ್ಕೊಂಡಷ್ಟು ನಿನ್ನನ್ನು ಅರ್ಥ ಮಾಡ್ಕೊಂಡು ಜೊತೆ ಇರೋದು ಅಷ್ಟು ಒಪ್ಪಲ್ಲ. ಇವಾಗೇನೋ ಒಂಚೂರು ಆರಂಭದಲ್ಲಿ ಹಂಗೆ ಅನ್ಸಿದ್ರು ಆಮೇಲೆ ಕೈ ಕೊಟ್ಬಿಡ್ತಾರೆ. ಆಮೇಲೆ ಆ ದುಃಖ ಈ ದುಃಖಕ್ಕಿಂತ 100 ಪಟ್ಟು ದೊಡ್ಡದದು. ಹೌದು, ಸತ್ಯವಾದ ಮಾತಾಡ. ಹಾಗಾಗಿ ಬಟ್ ಹೆಂಗಾಗ್ಬಿಟ್ಟಿದೆ ಅಣ್ಣ, ಮನಸ್ಸಿನ ಮೇಲೆ, ಜೀವನದೊಳಗ ಮನಸ್ಸಿನ ಮೇಲೆ ಪೆಟ್ಟು ಬಿದ್ದು 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 ಮನಸ್ಸಿಗೆ ಕಲ್ಲಾಗ್ಬಿಟ್ಟಿದೆ, ಮನಸ್ಸೊಳಗೆ ಕಲ್ಲಾಗ್ಬಿಟ್ಟಿದೆ ಅಣ್ಣ. ಯಾಕಂತಂದ್ರೆ ಜೀವನದಾಗ ಏನೋ ನೋವಾದ್ರೂ ನನ್ನ ಮನಸ್ಸಿಗೆ ಹತ್ತದಲ್ಲ, ನಾನು ಅಲ್ಲಿವರೆಗೂ ನಾನು ನೋವು ತಡ್ಕೊಂಡಿದ್ದೀನಿ ನಾನು ಏನಾದ್ರು. ಇನ್ನೊಬ್ಬರು ನಿಮ್ಮ ಮನಸ್ಸಿಗೂ ನೋವು ಮಾಡಬಾರ್ದು, ನೀವು ಇನ್ನೊಬ್ರ ಮನಸ್ಸಿಗೂ ನೋವು ಮಾಡಬಾರ್ದು. ಇದು ಭಗವಂತನಿಗೆ ನಾವು ಕೊಟ್ಟು ಬಂದಿರೋ ಮಾತಂತೆ. ಆದ್ರೆ ನಾವು ಅದನ್ನು ಮರೆತು ಬಿಟ್ಟು ನಾವು ಇನ್ನೊಬ್ರ ಮನಸ್ಸಿಗೆ ನೋವು ಮಾಡ್ತಾ ಇದೀವಿ. ಅದಕ್ಕೆ ಭಗವಂತನ ಮೇಲೆ ಕೋಪಗೊಳ್ತಾನೆ. ಈ ಮನುಷ್ಯ ಜನ್ಮ ತೆಗೆದುಕೊಂಡು ಬರಬೇಕಾದ್ರೆ ಅವನೊಂದು ಇದಕ್ಕೆ ಸೈನ್ ಹಾಕಿ ಬಂದಿರ್ತಾನಂತೆ, ನಾನು ಇನ್ಯಾರಿಗೂ ದ್ರೋಹ ಮಾಡಲ್ಲ, ಮತ್ತು ಇನ್ಯಾರೋ ನನಗೆ ದ್ರೋಹ ಮಾಡೋ ಅಥವಾ ನನ್ನ ಮನಸ್ಸಿಗೆ ಇನ್ಯಾರೋ ದ್ರೋಹ ಮಾಡುವಷ್ಟು ನಾನು ದುರ್ಬಲನೂ ಆಗಲ್ಲ, ಇನ್ನೊಬ್ಬರಿಗೆ ನೋವು ಮಾಡುವಷ್ಟು ಪ್ರಬಲನೂ ಆಗಲ್ಲ ನಾನು ಅಂತ. ಆದರೆ ಮನುಷ್ಯ ಇಲ್ಲಿ ಎರಡು ಮಾತು ಕೊಟ್ಟು ಬಂದಿರೋದು ಮರೆತು ಬಿಡ್ತಾನೆ. ಇನ್ನೊಬ್ಬರಿಂದ ನೋವಿಗೂ ಒಳಗಾಗ್ತಾನೆ ಮತ್ತು ಇವನು ಇನ್ನೊಬ್ಬರಿಗೆ ನೋವನ್ನು ಕೊಡ್ತಾನೆ. ಇನ್ನೊಬ್ಬರಿಂದ ನೋವಿಗೊಳಗಾಗುವುದು ಮಮಕಾರ, ಇನ್ನೊಬ್ಬರಿಗೆ ನೋವು ಮಾಡುವುದು ಅಹಂಕಾರ. ಇವೆರಡೂ ಒಳ್ಳೇದಲ್ಲ. ಜೀವನ ಏನೇನಿದೆ ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಜೀವನ ಸಾಗಿಸ್ತಿದ್ದೇನೆ. ಯಾರಿಗೂ ನೋವು ಕೊಡಬಾರ್ದು. ಎಲ್ಲ ಒಳ್ಳೇದಾಗುತ್ತಪ್ಪ. ಬಹುತೇಕ ಭಗವಂತ ಕೈ ಹಿಡಿದಿದ್ದಾನೆ. ಅವನ ಮೇಲೆ ನಂಬಿಕೆ ಇಡು, ಶ್ರಮ ಪಡು, ಚೆನ್ನಾಗಿ ನಿದ್ದೆ ಮಾಡು, ಆರೋಗ್ಯ ಕಾಪಾಡ್ಕೋ, ತಂದೆ ತಾಯಿ ತಂಗಿ ಎಲ್ಲರೊಂದಿಗೆ ವಿಶ್ವಾಸ ಚೆನ್ನಾಗಿಟ್ಕೋ. ಹೊರಗೆ ರಾತ್ರಿ ಹೆಚ್ಚು ಹೊತ್ತು ಹೊರಗಡೆ ಉಳಿಯೋದು, ಸ್ನೇಹಿತರ ಜೊತೆ ಹೋಗೋದು, ಅದು ಮಾಡೋದು ಇದು ಮಾಡೋದು ಏನೂ ಇಲ್ಲಪ್ಪ. ಫೋನಲ್ಲಿ ಕರೆನ್ಸಿ ಇದ್ರೆ ತಾಯಿ ತಂದೆ ಜೊತೆ ಮಾತಾಡು, ತಂಗಿ ಜೊತೆ ಮಾತಾಡು, ಒಳ್ಳೆಯ 4 ಜನ ಸಜ್ಜನರ ಸ್ನೇಹಿತರನ್ನ ಇಟ್ಕೋ, ಇಲ್ಲ ಕಾರ್ಯಕ್ರಮ ನೋಡು. ಇಂಥವೇನೋ ನೋಡ್ತಾ ನಿಮ್ಮ ಬದುಕಿಗೆ ಒಂದು ಭರವಸೆ ತುಂಬಕೋ. ಎಲ್ಲ ಒಳ್ಳೆ ನಾನು ತೂರಿರ್ತೇನೆ ನಿಮ್ಮ ಮಾತುಗಳನ್ನೇ ಕೇಳ್ತಾ ಎಷ್ಟೋ ಸಲ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿದ್ದೀನಿ ಅಣ್ಣ. ಎಷ್ಟೋ ಸಲ. ಯಾಕಂದ್ರೆ ಬೇಜಾರಾದಾಗ ಆ ಬೇಜಾರಾಗೋ ಮನಸ್ಸಿಗೆ ಸಮಾಧಾನಕರವಾದ ಮಾತುಗಳು ಬೇಕಾಗಿರ್ತವೆ. ಆ ಮಾತುಗಳು ನಿಮ್ಮಲ್ಲಿ ಕೇಳಿದಿಲ್ಲ ನಾನು. ಸಂತೋಷನಪ್ಪ. ನಿಮ್ಮಂಥ ಯುವಕರು ಹೀಗೆ ಏನು ಒಳ್ಳೆ ಗುಂಡಿಯಿಂದ ಎದ್ದು ಬಂದು ಅಥವಾ ಎಲ್ಲ ಸೋಲುಗಳ ಸರಮಾಲೆಯಿಂದ ಎದ್ದು ಬಂದು ಜೀವನವನ್ನು ಕಟ್ಟಿಕೊಂಡ ಬಗೆಯೇ ಅದ್ಭುತ. ಎಲ್ರಿಗೂ ಈ ಮೂಲಕ ಒಂದೊಳ್ಳೆ ಸಂದೇಶ ಕೊಟ್ಟಿದ್ದೀಯಪ್ಪ. ನೀನು ಚೆನ್ನಾಗಿ ಬದುಕಬೇಕು, ಮುಂದೊಂದಿನ ಇದೇ ಕಾರ್ಯಕ್ರಮದಲ್ಲಿ ಹೇಳಬೇಕು, ಹೌದು ಗುರುಗಳೇ, ಈಗ ನನ್ನ ಸಾಲನೂ ತೀರಿಸಿ ತಂಗಿದು ಮದುವೆ ಮಾಡಿ. ನಾನು ಸಾಲ ತೀರಿಸ್ತೀನಣ್ಣ. ಸಾಲ ತೀರಿಸಿದ ತಕ್ಷಣ ನಾ ಕಾಲ್ ಮಾಡ್ತೀನಣ್ಣ. ಯಾಕಂತಂದ್ರೆ ನಾ ಸಾಲ ಯಾವಾಗ ತೀರಿಸ್ತೀನೋ ಅವಾಗ ನನ್ನ ಜೀವನದಲ್ಲಿ ಗೆದ್ದಂಗಣ್ಣ. ನಾ ಗೆದ್ದಾಗ ಗೆಲ್ತೀನಿ. ಯಾಕಂದ್ರೆ ನಾ ಗೆದ್ದು ನಾನು ನಿಮ್ಮ ಪ್ರೋಗ್ರಾಮಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ. ನನ್ನ ಪ್ರಕಾರ ನೀವು ಈಗಾಗಲೇ ಗೆದ್ದಿದ್ದೀರಿ. ಯಾಕಂದ್ರೆ ಎಂದು ಇವೆಲ್ಲ ಎದುರಾದಾಗ ನೀವು ಪಲಾಯನ ಮಾಡಲಿಲ್ಲ ಅಥವಾ ಜೀವ ಕಳ್ಕೊಳ್ಳಿಲ್ಲ ಅಥವಾ ಊರು ಬಿಟ್ಟು ಹೋಗ್ಲಿಲ್ಲ. ಎದ್ದು ಎಲ್ಲವನ್ನು ಎದುರಿಸಿ ತೋರಿಸಿದ್ದೀರಾ. ಅದೇ ನಿಮ್ಮ ದೊಡ್ಡ ಗೆಲುವು. ಬಹುಶಃ ಯಾಕಂದ್ರೆ ನಾನು ಎಲ್ಲರ ಪಲಾಯನ ಮಾಡಿದ್ರೆ ನಮ್ಮ ತಂದೆ ತಾಯಿ ಮರ್ಯಾದೆ ನಾ ತೆಗಿತಿದ್ದೇನ. ನಾನು ಅದು ಮಾಡ್ಲಿಲ್ಲ, ನಾ ಮಾಡಕ್ ಬಿಡ್ಲಿಲ್ಲ ಅಣ್ಣ. ಯಾವತ್ತೂ ನಾ ಇಷ್ಟು ಹೊಡೆತಗಳು ಬಿದ್ರು ನಮ್ಮ ಮನೆಗೆ ಒಂದು ವಿಷಯನೂ ಗೊತ್ತಾಗಲಾರ್ದಂಗ ನಾನು ಮಾಡ್ಕೊಂಡು ನಾನು ನನ್ನ ಜೀವನ ಹೆಂಗ ಹಾಳು ಮಾಡ್ಕೊಂಡಿದೀನಿ ಹಂಗೆ ಸರಿ ಮಾಡ್ಕೊಂತಿದ್ದೀನಿ ಅಣ್ಣ. ಬಹಳ ಸಂತೋಷನಪ್ಪ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಜೀವನ ಚೆನ್ನಾಗಿರುತ್ತೆ. ಭಯ ಬೇಡ, ಆತಂಕ ಬೇಡ, ಭರವಸೆಯಿಂದ ಇರಪ್ಪ. ನಿನ್ನ ಮನೆ ನಿನಗಾಗಬೇಕು, ಅವರೇ ನಿನಗಾಗುವುದು. ಅವ್ರನ್ನ ಚೆನ್ನಾಗಿಟ್ಕೋ, ಆರೋಗ್ಯ ಚೆನ್ನಾಗಿಟ್ಕೋ. ನಿನಗೆ ಒಳ್ಳೇದಾಗ್ಲಿ, ಶುಭವಾಗ್ಲಪ್ಪ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೋಡಿ, ಎಷ್ಟು ಪಾಪ ಯುವಕರು ಈ ರೀತಿ ಸ್ವಲ್ಪ ತಪ್ಪು ನಿರ್ಧಾರ ಮಾಡಿಕೊಂಡು ಗೊಂದಲ ಮಾಡ್ಕೊಂಡಿರ್ತಾರೆ ಜೀವನನ. ಆದರೆ ಎಷ್ಟೋ ಜನ ಬೇಡಪ್ಪ ಈ ಜೀವನ ಅಂತ ಸಾವಿನ ಮನೆಯನ್ನು ಸೇರಿಬಿಡ್ತಾರೆ. ಅಂಥದ್ರಲ್ಲಿ ಏನೇ ಸವಾಲುಗಳು ಬಂದರೂ ಕೂಡ ನಾನು ಬದುಕ್ತೀನಿ, ಎದುರಿಸ್ತೀನಿ ಅನ್ನೋ ಧೈರ್ಯ ತೋರುವುದು ಕೆಲವೇ ಜನ. ಈಶ್ವರ, ಬಹಳ ಚೆನ್ನಾಗಿ ಬದುಕಲ್ಲಿ ಬಂದ ಸವಾಲುಗಳನ್ನು ಎದುರಿಸಿದ್ದಾರೆ. ಇವ್ರಿಗೆ ಒಳ್ಳೆಯದಾಗಬೇಕು, ಇವ್ರ ಬದುಕಲ್ಲಿ ಚೆನ್ನಾಗಿರಬೇಕು. ಒಳ್ಳೆಯದಾಗಲಿ ನಿಮಗೆ.